ಓಕೆ. ಸೊ ನಾನು ನಿಮ್ಮ ಲಾಸ್ಟ್ ಕ್ಲಾಸು ನಾನು SCM ಮಾತಾಡಬೇಕಾದಾಗ ನಿಮಗೆ ಇದು ಏನು ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಫಸ್ಟ್ ಅಪ್ಲಿಕೇಶನ್ ಅನ್ನು ನಾನು ಡಿಸ್ಕಸ್ ಮಾಡಿದ್ದೆ ನಿಮ್ಮ ಹತ್ರ. ಹೋಪ್ ನೀವೆಲ್ಲರೂ ಅದನ್ನ ಮರ್ತಿಲ್ಲ, ಜ್ಞಾಪಕ ಇಟ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನಾನು ಫಸ್ಟ್ ಅಪ್ಲಿಕೇಶನ್ ಮಾತಾಡಬೇಕಾದಾಗ ಲಿಮಿಟಿಂಗ್ ಫ್ಯಾಕ್ಟರ್ ಬಗ್ಗೆ ಮಾತಾಡಿದ್ದೆ. ಹೋಪ್ ಯು ರಿಮೆಂಬರ್. ಅಥವಾ ಅದನ್ನ ಇನ್ನೊಂದು ಹೆಸರಿನ ಕೀ ಫ್ಯಾಕ್ಟರ್ ಅಂತನೂ ಸಹ ಅದನ್ನ ಇನ್ನೊಂದು ಹೆಸರಿಂದ ಕರೀತಾರೆ. ಸೊ ಅಲ್ಲಿ ಮೇಜರ್ ಆಗಿ ನೋಡಿದ್ ಏನು ಅಂತ ಅಂದ್ರೆ, ನಾವು ಕಂಪನಿಲಿ ಯಾವ್ದು ಶಾರ್ಟೇಜ್ ಇದೆ ಆ ಶಾರ್ಟೇಜ್ ಅನ್ನ ಕೀ ಫ್ಯಾಕ್ಟರ್ ಅಂತ ಕನ್ಸಿಡರ್ ಮಾಡಿಕೊಂಡು ಅದ್ರ ಬೇಸಿಸ್ ಮೇಲೆ ನಾವೇನ್ ಮಾಡ್ಬೇಕು, ಕಾಂಟ್ರಿಬ್ಯೂಷನ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಾವು ಈ ಒಂದು ಸೆಲ್ಲಿಂಗ್ ಪ್ರೈಸ್ ನ ಅಥವಾ ಪ್ರೈಸ್ ನ ಸೆಟ್ ಮಾಡಬೇಕು ಅನ್ನೋದನ್ನ ನಾವು ಡಿಸ್ಕಸ್ ಮಾಡಿದ್ದು. ಸೊ ಥಿಯರಿಟಿಕಲ್ ಆಗಿ ನಾವು ನೋಡಿದ್ವಿ. ಪ್ರಾಕ್ಟಿಕಲ್ ಆಗಿ ಪ್ರಾಬ್ಲಮ್ ಓರಿಯೆಂಟೆಡ್ ನ ನೋಡೋ ಉದ್ದೇಶಕ್ಕೋಸ್ಕರ ನಾನು ಇವತ್ತು ಬೆಳಿಗ್ಗೆ ನಿಮ್ಗೆ ಪ್ರಾಬ್ಲಮ್ಸ್ಗಳನ್ನ ಕಳಿಸಿದ್ದೆ ನಾನು ನಿಮ್ಗೆ. ಹೋಪ್ ಅದರಲ್ಲಿ ನಿಮ್ಮ ಫಸ್ಟ್ ಮತ್ತೆ ಸೆಕೆಂಡ್ ಅಥವಾ 13th ಮತ್ತೆ 14th ಪ್ರಾಬ್ಲಮ್ ನ ನೀವು ಬರ್ದಿದ್ರಿ ಅಂತ ಅನ್ಸುತ್ತೆ, ಬರ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಈ ಪ್ರಾಬ್ಲಮ್ ನ ಫಸ್ಟ್ ನೋಡೋಣ. ಸೊ ಲೇಟರ್ ಪಾರ್ಟ್ ವಿ ವಿಲ್ ಗೋಯಿಂಗ್ ಟು ಡಿಸ್ಕಸ್ ದ ಸೊಲ್ಯೂಷನ್ ಪಾರ್ಟ್ ದೇರ್. ಹೋಪ್ ದ ಸ್ಕ್ರೀನ್ ಇಸ್ ವಿಸಿಬಲ್. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಹಲೋ. ಓಕೆ, ಕೇಳಿಸ್ತಿದೆಯಾ? ಓಕೆ. ಸೊ ಅದರಲ್ಲಿ ಪ್ರಾಬ್ಲಮ್ ನಂಬರ್ 13 ಮತ್ತೆ 14 ಬರ್ಕೊಂಡು ಬಂದು ಓದ್ಕೊಂಡು ಬನ್ನಿ ಅಂತಾನು ಹೇಳಿದ್ದೆ ನಾನು. ಸೊ ಲೆಟ್ ಅಸ್ ಸಿ ವಾಟ್ ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ನಂಬರ್ 13 ಸ್ಪೀಕ್ಸ್ ಅಬೌಟ್. ಏನ್ ಹೇಳುತ್ತೆ ನೋಡಿ. A company manufactures and markets 3 products A, B and C. ಒಂದು ಕಂಪನಿ 3 ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದೆಯಂತೆ, A, B ಮತ್ತೆ C. All the 3 products are made from the same set of machines. ಅಂದ್ರೆ ಒಂದೇ ತರ ಮೆಷಿನ್ ಏನಿದೆ ಅದೇ ಒಂದೇ ತರ ಮೆಷಿನ್ ಇಟ್ಕೊಂಡು A, B, C ಅನ್ನೋ 3 ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದಾರಂತೆ. ಪ್ರೊಡಕ್ಷನ್ ಇಸ್ ಲಿಮಿಟೆಡ್ ಬೈ ಮೆಷಿನ್ ಕೆಪಾಸಿಟಿ. ಸೊ ಪ್ರೊಡಕ್ಷನ್ ಯಾವ ರೀತಿ ನಡೆಯುತ್ತೆ ಅಂತ ಅಂದ್ರೆ, ಮೆಷಿನ್ ಕೆಪಾಸಿಟಿ ಎಷ್ಟು ಮಟ್ಟಿಗೆ ಇರುತ್ತೋ ಅದ್ರ ಪ್ರಕಾರ ಏನ್ ಮಾಡುತ್ತಂತೆ ಪ್ರೊಡಕ್ಷನ್ ನಡೆಯುತ್ತಂತೆ. ಫ್ರಮ್ ದ ಡಾಟಾ ಗಿವನ್ ಬಿಲೋ ಇಂಡಿಕೇಟ್ ಪ್ರಯಾರಿಟೀಸ್ ಫಾರ್ ಪ್ರಾಡಕ್ಟ್ಸ್ A, B and C with a view to maximizing the profit. ಸೊ ನಿಮ್ಗೆ ಕೇಳಿದರೆ A, B, C ಮೂರಕ್ಕೂ ಏನ್ ಮಾಡಿ ಪ್ರಯಾರಿಟಿ ಕೊಡಿ. ಪ್ರಯಾರಿಟಿ ಅಂತಂದ್ರೆ ಅರ್ಥ ಏನು? ಪ್ರಯಾರಿಟಿ ಅಂದ್ರೆ ಅರ್ಥ ಏನು? ಆದ್ಯತೆ. ಯಾವ ಆದ್ಯತೆ ಕೊಡ್ಬೇಕು ಇವಾಗ ನಾನು? ಪ್ರಾಡಕ್ಟ್ A ಕೊಡ್ಬೇಕಾ, B ಕೊಡ್ಬೇಕಾ, C ಕೊಡ್ಬೇಕಾ? ಸೊ ಈ ಮೂರಲ್ಲಿ ಯಾವ್ದು ಕೊಡ್ಬೇಕು ಹೇಳಿ ಅಂತ ಕೇಳ್ತಾರೆ. ಅದರಲ್ಲಿ ಪರ್ಟಿಕ್ಯುಲರ್ಸ್ ಅಲ್ಲಿ ರಾ ಮೆಟೀರಿಯಲ್ ಕಾಸ್ಟ್ ಪರ್ ಯೂನಿಟ್ 2.25, 3.25, 4.25 ಹೇಳಿದ್ದಾರೆ. ಡೈರೆಕ್ಟ್ ಲೇಬರ್ ಕಾಸ್ಟ್ ಪರ್ ಯೂನಿಟ್ 0.5, 0.5, 0.5 ಕೊಟ್ಟಿದ್ದಾರೆ. ಅದರ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ 30 ಪೈಸೆ, 45 ಪೈಸೆ, 71 ಪೈಸೆ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 5 rupees, 6 rupees, 7 rupees ಕೊಟ್ಟಿದ್ದಾರೆ. In the following year, the company faces extreme shortage of raw material. ಈ ತರ ವರ್ಡ್ ಬಂತು ಅಂತ ಅಂದ್ರೆ ಅಂಡರ್ಸ್ಟುಡ್ ಏನು ಅಂತ ಅಂದ್ರೆ ನಿಮ್ಗೆ ಕೀ ಫ್ಯಾಕ್ಟರ್ ಅಥವಾ ಲಿಮಿಟಿಂಗ್ ಫ್ಯಾಕ್ಟರ್ ಕಾನ್ಸೆಪ್ಟ್ ಇದೆ ಅಂತ ಅರ್ಥ ಅಲ್ಲಿಗೆ. It is noted that 3 kg, 4 kg and 5 kg of raw materials are required to produce 1 unit of A, B and C. A ನ ಪ್ರೊಡ್ಯೂಸ್ ಮಾಡೋದಕ್ಕೆ 3 kg ರಾ ಮೆಟೀರಿಯಲ್ ಬೇಕು, B ನ ಪ್ರೊಡ್ಯೂಸ್ ಮಾಡೋದಕ್ಕೆ 4 kg ಆಫ್ ರಾ ಮೆಟೀರಿಯಲ್ ಬೇಕು, C ನ ಪ್ರೊಡ್ಯೂಸ್ ಮಾಡೋದಕ್ಕೆ 5 kg ಆಫ್ ರಾ ಮೆಟೀರಿಯಲ್ ಏನಾದ್ರೆ ಬೇಕಂತೆ. ನಿಮ್ ಕ್ವಶನ್ ಕೇಳಿರೋದು ಹೌ ಡು ಪ್ರಾಡಕ್ಟ್ ಪ್ರಯಾರಿಟೀಸ್ ಚೇಂಜ್ ಅಂತೆ. ಯಾವ ರೀತಿ ಪ್ರಾಡಕ್ಟ್ ನ ಪ್ರಯಾರಿಟಿ ಚೇಂಜ್ ಆಗುತ್ತೆ? ನಾನು ನಿಮ್ಗೆ ಮೊದಲೇ ಹೇಳಿದ್ದೆ, ನಿಮ್ಗೆ ಏನಾದ್ರೂ ಈ ಒಂದು ಕೀ ಫ್ಯಾಕ್ಟರ್ ಅಥವಾ ಲಿಮಿಟಿಂಗ್ ಫ್ಯಾಕ್ಟರ್ ಕಾನ್ಸೆಪ್ಟ್ ಬಂತು ಅಂತ ಅಂದ್ರೆ ಇಮಿಡಿಯೇಟ್ ಆಗಿ ನೀವು ಯೋಚನೆ ಮಾಡ್ಬೇಕಾಗಿರೋ ಯಾವ ವರ್ಡ್ ಅನ್ನು ಯೋಚನೆ ಮಾಡ್ಬೇಕು ಅಂತ ಹೇಳಿದ್ದೆ ಲಾಸ್ಟ್ ಕ್ಲಾಸ್ ಅಲ್ಲಿ. ಯಾವ ವರ್ಡ್ ಅನ್ನ ಜ್ಞಾಪಕ ಮಾಡ್ಕೋಬೇಕು ಅಂತ ಹೇಳಿದ್ದೆ? ಕಾಂಟ್ರಿಬ್ಯೂಷನ್ ಅಂತ ಹೇಳಿರ್ಲಿಲ್ವಾ? ಸರ್
ಸರ್ ಕಾಂಟ್ರಿಬ್ಯೂಷನ್ ಪರ್ ಲಿಮಿಟಿಂಗ್ ಫ್ಯಾಕ್ಟರ್ ಏನ್ ಮಾಡಬೇಕು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗುತ್ತೆ. ಸರ್ ಈ ತರ ಕ್ವಶನ್ಸ್ ಇದ್ದಾಗ ನಾವು ಸೊಲ್ಯೂಷನ್ ಹೆಂಗ್ ಮಾಡಬೇಕು? ಸೊ ಲೆಟ್ ಮಿ ಶೇರ್ ಮೈ ಎಕ್ಸೆಲ್ ಸ್ಕ್ರೀನ್ ನಾವು. ಎಕ್ಸೆಲ್ ಸ್ಕ್ರೀನ್ ಓಪನ್ ಮಾಡ್ತೀನಿ, ಜಸ್ಟ್ ಚೆಕ್ ಮಾಡಿ ಓಪನ್ ಆಯ್ತಾ ಇಲ್ವಾ ಅಂತ ಹೇಳಿ ನನಗೆ. ಓಕೆ, ಈಗ ಚೆಕ್ ಮಾಡಿ ಸ್ಕ್ರೀನ್ ವಿಸಿಬಿಲಿಟಿ ಇದೆಯಾ ಅಂತ ನೋಡಿ. ಓಕೆ ಫೈನ್. ಸೊ ಈ ತರ ಪ್ರಾಬ್ಲಮ್ ಕೊಟ್ಟಾಗ ನಾನು ಸೊಲ್ಯೂಷನ್ ಯಾವ ರೀತಿ ಮಾಡಬೇಕು? ರಿಮೆಂಬರ್ ಒನ್ ಥಿಂಗ್, ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ನೀವು ಏನೇ ಕೆಲಸ ಮಾಡಿದ್ರು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ನೀವು ಮಾಡಬೇಕಾಗಿರೋ ಕೆಲಸ ಕಾಂಟ್ರಿಬ್ಯೂಷನ್ ಕಾಂಟ್ರಿಬ್ಯೂಷನ್ ಕಾಂಟ್ರಿಬ್ಯೂಷನ್. ಸೊ ಕಾಂಟ್ರಿಬ್ಯೂಷನ್ ನೀವು ಮೇನ್ ಯೋಚನೆ ಮಾಡಬೇಕಾಗಿರೋದು ಯು ನೀಡ್ ಟು ಕ್ಯಾಲ್ಕುಲೇಟ್ ದ ಕಾಂಟ್ರಿಬ್ಯೂಷನ್. ಸೊ ಸರ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಸೊ ಲೆಟ್ ಮಿ ಗೋ ಥ್ರೂ ದ ಸೊಲ್ಯೂಷನ್ ಪಾರ್ಟ್ ನಾವು. ಸೊ ಏನ್ ಮಾಡ್ತೀನಿ ನಾನು, ನಿಮ್ಗೆ ಎಕ್ಸೆಲ್ ಶೀಟ್ ವಿಸಿಬಲ್ ಇದೆಯಲ್ವಾ? ಓಕೆ, indication of priorities for the products A, B and C. ಸೊ ಏನ್ ಮಾಡ್ತೀನಿ ನಾನು ಇವಾಗ, ಸ್ಕ್ರೀನ್ ದೊಡ್ಡದಾಗಿ ಕಾಣಿಸ್ತಾ ಇದೆ ನಿಮ್ಗೆ? Particulars Yes, sir. A, B, C. Okay. Now, ಸೊ ಇಂಡಿಕೇಶನ್ ಆಫ್ ಪ್ರಯಾರಿಟೀಸ್ ಅಂತ ಏನ್ ಮಾಡಿದ್ದೀನಿ ನಾನಿಲ್ಲಿ ಬರ್ತಿದ್ದೀನಿ. ಈಗ ನಾನು ಏನ್ ಮಾಡ್ಬೇಕು ಇವಾಗ, ಎ ಬಿ ಸಿ ಮೂರಕ್ಕೂ ನಾನು ಏನ್ ಮಾಡ್ಬೇಕು, ಬೇಸ್ಡ್ ಆನ್ ದ ಕಾಂಟ್ರಿಬ್ಯೂಷನ್ ಐ ನೀಡ್ ಟು ಕ್ಯಾಲ್ಕುಲೇಟ್ ದ ಪ್ರಯಾರಿಟೀಸ್. ಸೊ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ? ಸೊ ನಮ್ಗೆಲ್ಲ ಗೊತ್ತಿದೆ, ಅವ್ರೇನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡ್ಕೊಂಡು ಹೋಗಿ, ಆ ನೋಡ್ಕೊಂಡು ಏನ್ ಮಾಡ್ತಾ ಹೋಗೋಣ, ಆಡ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಏನಪ್ಪ ಕೊಟ್ಟಿದ್ದಾರೆ ನಿಮ್ಗೆ ಜ್ಞಾಪಕ ಇರಲಿ, ಕಾಂಟ್ರಿಬ್ಯೂಷನ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಹೇಳಿ? Sales minus variable cost. ನಾವು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಏನ್ ಮಾಡ್ತೀನಿ, ಫಸ್ಟ್ ಯೂನಿಟ್ ಸೆಲ್ಲಿಂಗ್ ಪ್ರೈಸ್ ನ ತಗೊಳ್ತೀನಿ. ಎಷ್ಟಪ್ಪ ಕೊಟ್ಟಿದ್ದಾನೆ ಯೂನಿಟ್ ಸೆಲ್ಲಿಂಗ್ ಪ್ರೈಸ್ ಪ್ರಾಡಕ್ಟ್ ಪ್ರಾಬ್ಲಮ್ ಅಲ್ಲಿ ನೋಡಿ? 5 rupees. 5, 6, 7. ಓಕೆ, ಸೊ 5, 6, 7 rupees ಏನ್ ಕೊಟ್ಟಿರೋದು ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿರೋದು. ಓಕೆ, ಸೊ ಐ ವಿಲ್ ಟೇಕ್ ಇಟ್ ಆಸ್ ಎ ದಿಸ್ ಒನ್. ನೌ ಬಿ ಪಾರ್ಟ್ I need to put something called as unit variable cost. Now ನನಗೆ ಹೇಳಿ ಇವಾಗ ವೇರಿಯಬಲ್ ಕಾಸ್ಟ್ ಯಾವ್ದಾವ್ದಿದೆ ಹೇಳಿ? ಪ್ರಾಬ್ಲಮ್ ಅಲ್ಲಿ ಯಾವ್ದಾವ್ದಿದೆ ವೇರಿಯಬಲ್ ಕಾಸ್ಟ್? Direct labor cost. ಡೈರೆಕ್ಟ್ ಲೇಬರ್, ಅದಕ್ಕಿಂತ ಮುಂಚೆ ರಾ ಮೆಟೀರಿಯಲ್ ಇದೆಯಲ್ಲ, Raw materials, other variable. ರಾ ಮೆಟೀರಿಯಲ್ ಇದೆ, ಅದಾದ್ಮೇಲೆ ಡೈರೆಕ್ಟ್ ಕಾಸ್ಟ್ ಇದೆ, Labor cost ಇದೆ, other variable cost. ವೇರಿಯಬಲ್ ಕಾಸ್ಟ್. ಸೊ ಅಮೌಂಟ್ಗಳು ಹೇಳ್ತಾ ಹೋಗಿ ಎಷ್ಟೆಷ್ಟಿದೆ ಅಂತ. 2.25 raw materials. 2.25 raw material, then 3.25. okay. C 4.25. Okay, direct labor 0.50. 0.50. variable cost 0.30. okay 0.45. okay 0.71. So what I have to do now, ನೀವು ಮೂರನ್ನು ಟೋಟಲ್ ಮಾಡ್ಕೊಳ್ಬೇಕು. ಆಮೇಲೆ ಇದ್ರ ಜೊತೆ ಏನ್ ಮಾಡ್ಬೇಕು ನಾನು,
ಲೆಸ್ ಮಾಡ್ಕೋಬೇಕು. ಸೊ ಲೆಸ್ ಮಾಡಿದ್ರೆ ಏನ್ ಸಿಗುತ್ತೆ ನನಗೆ? ಕಾಂಟ್ರಿಬ್ಯೂಷನ್ ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಏನ್ ಮಾಡ್ಬೇಕೀಗ? ಸೊ ಫಸ್ಟ್ ಟೋಟಲ್ ವೇರಿಯಬಲ್ ಕಾಸ್ಟ್ ಹೆಂಗ್ ಮಾಡ್ತೀರಾ? ಇಸ್ ಈಕ್ವಲ್ ಟು ದಿಸ್ ಪ್ಲಸ್ ದಿಸ್ ಪ್ಲಸ್ ದಿಸ್. ಸೊ ಏನು ಮಾಡ್ತೀನಿ ನಾನು? ಜಸ್ಟ್ ಡ್ರ್ಯಾಗ್ ಮಾಡ್ತೀನಿ. ಸೊ ನನಗೆ ವ್ಯಾಲ್ಯೂ ಸಿಕ್ತು. ಸೊ ಸೆಲ್ಲಿಂಗ್ ಪ್ರೈಸ್ ವ್ಯಾಲ್ಯೂ ಸಿಕ್ಕಿದೆ. ಸೊ ನನಗೆ ಟೋಟಲ್ ವೇರಿಯಬಲ್ ಕಾಸ್ಟ್ ವ್ಯಾಲ್ಯೂ ಸಿಕ್ಕಿದೆ. ಸೊ ಏನು ಮಾಡ್ತೀನಿ ನಾನು? ಬಿ ನಾ. ಸೊ ಈಗ ಏನು ಮಾಡ್ತೀನಿ? ಎ ಮೈನಸ್ ಬಿ ಮಾಡ್ತೀನಿ. ಐ ವಿಲ್ ಗೆಟ್ ದ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಸೊ ಹಿಂಗೆಲ್ಲ ಸೆಲ್ಲಿಂಗ್ ಪ್ರೈಸ್ ಮೈನಸ್ 1.95. ಸೊ ಜಸ್ಟ್ ಹಾಗೆ ಡ್ರ್ಯಾಗ್ ಮಾಡ್ತೀನಿ. ಆಟೋಮೆಟಿಕ್ ಆಗಿ ಏನಾಗುತ್ತೆ? ವ್ಯಾಲ್ಯೂಸ್ಗಳು ತಗೊಳ್ತಾ ಹೋಗುತ್ತೆ. ಇದು ಕಾಂಟ್ರಿಬ್ಯೂಷನ್. ನೀವು ಬರೀ ಕಾಂಟ್ರಿಬ್ಯೂಷನ್ ಅಬ್ಸರ್ವ್ ಮಾಡಿದ್ರೆ ಯಾವ್ದಪ್ಪ ಹೈಯೆಸ್ಟ್ ತೋರಿಸ್ತಾ ಇದೆ? ಎ ತೋರಿಸ್ತಾ ಇದೆ ಹೈಯೆಸ್ಟ್, ಆಮೇಲೆ ಬಿ, ಆಮೇಲೆ ಸಿ ತೋರಿಸ್ತಾ ಇದೆ. ಫೈನ್. ಬಟ್ ನನಗೆ ಕಾಂಟ್ರಿಬ್ಯೂಷನ್ ಇಂದ ನಾನು ತಗೊಳಕ್ ಆಗಲ್ಲ ಇವಾಗ. ಯಾಕೆ? ಬಿಕಾಸ್ ಇಲ್ಲಿ ಏನೋ ಶಾರ್ಟೇಜ್ ಅಂತ ಏನ್ ಮಾಡಿದಾನೆ ಅವನು ಮೆನ್ಷನ್ ಮಾಡ್ಬಿಟ್ಟಿದ್ದಾನೆ. ನಾವು ಈ ತರ ಶಾರ್ಟೇಜ್ ಅಂತ ಮೆನ್ಷನ್ ಇದ್ದಾಗ ನಾನು ಏನ್ ಮಾಡ್ಬೇಕು ಅಂತ ಹೇಳಿದ್ದೆ? ಯಾವ್ದು ಶಾರ್ಟೇಜ್ ಇದೆ ಅದನ್ನ ಬೇಸ್ ಆಗಿ ಇಟ್ಕೊಂಡು ಏನ್ ಮಾಡ್ಬೇಕು ನೀವು? ಕಾಂಟ್ರಿಬ್ಯೂಷನ್ ಪರ್ ಕೀ ಲಿಮಿಟಿಂಗ್ ಫ್ಯಾಕ್ಟರ್ ನ ತಗೊಳ್ಬೇಕು. ಸೊ ಹೆಂಗ್ ಮಾಡ್ತೀರಾ ಇವಾಗ? ನಾವು ಇಲ್ಲಿ ನಿನ್ಗೆ ಯೂನಿಟ್ ಕಾಂಟ್ರಿಬ್ಯೂಷನ್ ಗೊತ್ತಾಗಿದೆ. ಈಗ ಶಾರ್ಟೇಜ್ ಇರೋದು ಯಾವ್ದಪ್ಪ? ಅಲ್ಲಲ್ಲ, ಯಾವ್ದು ಮೆಟೀರಿಯಲ್, ಯಾವ್ದು ಶಾರ್ಟೇಜ್ ಇದೆ? ಲೇಬರ್ ಶಾರ್ಟೇಜ್ ಇದೆಯಾ? ಮೆಟೀರಿಯಲ್ ಶಾರ್ಟೇಜ್ ಇದೆ? ರಾ ಮೆಟೀರಿಯಲ್ಸ್. ರಾ ಮೆಟೀರಿಯಲ್ ಶಾರ್ಟೇಜ್ ಇದೆ ಅಂತ ಕೊಟ್ಟಿದೆ. ಸೊ ರಾ ಮೆಟೀರಿಯಲ್ ಇದೆ ಕೀ ಫ್ಯಾಕ್ಟರ್ ಅಥವಾ ಕೀ ಲಿಮಿಟಿಂಗ್ ಫ್ಯಾಕ್ಟರ್. ಸೊ ಮೆಟೀರಿಯಲ್ ಕೀ ಲಿಮಿಟಿಂಗ್ ಫ್ಯಾಕ್ಟರ್ ಆದ್ಮೇಲೆ ಆ ರಾ ಮೆಟೀರಿಯಲ್ ಯೂಸೇಜ್ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಪ್ರಾಬ್ಲಮ್ ರಾ ಮೆಟೀರಿಯಲ್ ಯೂಸೇಜ್ ಎಷ್ಟು ಕೊಟ್ಟಿದ್ದಾರೆ ನೋಡಿ. 1 ಯೂನಿಟ್ ಆಫ್ ಏನ ಪ್ರೊಡ್ಯೂಸ್ ಮಾಡೋದಕ್ಕೆ ಎಷ್ಟು ಬೇಕಂತ? ಎಗೆ ಕೆಜಿ 3 kg ಬೇಕು. ಬಿಗೆ 4 5. ಸೊ ನನಗೆ ಒಂದೊಂದು ಯೂನಿಟ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ನನಗೆ ಬೇಕಾಗಿರೋದು ಒಂದು ಎಷ್ಟಪ್ಪ? ಸೊ 3 kgs ಏನ ಪ್ರೊಡ್ಯೂಸ್ ಮಾಡೋದಕ್ಕೆ, 4 kgs ಬಿ ನ ಪ್ರೊಡ್ಯೂಸ್ ಮಾಡೋದಕ್ಕೆ, ಆಮೇಲೆ 5 kg ಬಂದು ಸಿ ನ ಪ್ರೊಡ್ಯೂಸ್ ಮಾಡೋದಕ್ಕೆ. ಇದನ್ನ ಬೇಸ್ ಆಗಿ ಇಟ್ಕೊಂಡು ಏನ್ ಮಾಡ್ತೀನಿ ಇವಾಗ? ಕಾಂಟ್ರಿಬ್ಯೂಷನ್ ಪರ್ ಲಿಮಿಟಿಂಗ್ ಫ್ಯಾಕ್ಟರ್ ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ನಾವು ಕಾಂಟ್ರಿಬ್ಯೂಷನ್ ಪರ್ ಲಿಮಿಟಿಂಗ್ ಫ್ಯಾಕ್ಟರ್ ನ ಕ್ಯಾಲ್ಕುಲೇಟ್ ಹೆಂಗ್ ಮಾಡ್ತೀರಾ? ಸೊ ಸಿಂಪಲ್. ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ರಾ ಮೆಟೀರಿಯಲ್ ಯೂಸೇಜ್ ತಗೊಳ್ತೀವಿ. ಈಗ ಯಾವ್ದ್ರಿಂದ ಯಾವ್ದನ್ನ ಡಿವೈಡ್ ಮಾಡ್ತೀರಾ ಹೇಳಿ? 1.95 by 3. ಹಾಗೆ ಇಲ್ಲಿ 1.8 ಡಿವೈಡ್ ಬೈ 4. ಹಾಗೆ ಇಲ್ಲಿಗೆ ಹೋದ್ರೆ 1.54 ಡಿವೈಡ್ ಬೈ 5. ಇವಾಗ ನಿಮ್ಗೆ ಏನಾಯ್ತು? ಒಂದು ವ್ಯಾಲ್ಯೂ ಸಿಕ್ತು. ಇದು ಏನು? when the company is facing shortage at that time, so this will be the contribution that you will going to get from the key limiting factor. Now ಇವಾಗ ಏನ್ ಮಾಡಿ? ರ್ಯಾಂಕ್ ಅನ್ನು ಅಲಾಟ್ ಮಾಡಿ. ಯಾರಿಗಪ್ಪ ಫಸ್ಟ್ ರ್ಯಾಂಕ್ ಕೊಡ್ತೀರಾ? ಎಗೆ ಫಸ್ಟ್ ರ್ಯಾಂಕ್, ಆಮೇಲೆ ಬಿಗೆ ಸೆಕೆಂಡ್, ಸಿಗೆ third rank. So this is how the preparation of the priorities will goes. ಈಗ ಈಸಿಯಾಗಿ ನಾನು ಹೇಳ್ಬೋದು, ಓಕೆ ನಿಮಗೆ ಶಾರ್ಟೇಜ್ ಇದ್ರೂ ಸಹ ನಿನ್ಗೆ ಕಾಂಟ್ರಿಬ್ಯೂಷನ್ ಎ ಇಂದನೇ ಜಾಸ್ತಿ ಬರೋದು. ಸೊ ಅದರಿಂದ ಬೆಟರ್ ನೀನ್ ಏನ್ ಮಾಡು? ಎನ ಫಸ್ಟ್ ಪ್ರೊಡ್ಯೂಸ್ ಮಾಡು, ಅದಾದ್ಮೇಲೆ ಬಿ ನ ಸೆಕೆಂಡ್ ಪ್ರೊಡ್ಯೂಸ್ ಮಾಡು, ಆಮೇಲೆ ಥರ್ಡ್ ಬಂದು ಸಿ ನ ಪ್ರೊಡ್ಯೂಸ್ ಮಾಡು ಅಂತ ಏನ್ ಮಾಡ್ತೀರಾ ಹೇಳ್ತೀರಾ. ಸೊ ದಿಸ್ ಇಸ್ ಹೌ ದ ಪ್ರಾಬ್ಲಮ್ ಶುಡ್ ಬಿ ಕ್ಯಾಲ್ಕುಲೇಟೆಡ್. ಸೊ ದಿಸ್ ಇಸ್ ಹೌ
the solution should be given. Hope this is clear. Yes, sir. ಅರ್ಥ ಆಗಿದೆಯಾ ಇದು? ಈಗ ಆ ಪ್ರಾಬ್ಲಮ್ ಅಲ್ಲಿ ಏನ್ ಹೇಳಿದ್ದಾರೆ ಅದನ್ನ ನೋಡೋಣ. ಪ್ರಾಬ್ಲಮ್ ಅಲ್ಲಿ ಅವನು ಹೇಳಿದ್ದೇನು? Company faces extreme shortage of raw materials. It is noted that 3 kg, 4 kg and 5 kg of raw materials are required to produce 1 unit of A, B and C respectively. How would product priorities change? Product na priority change ಹೆಂಗಾಗುತ್ತೆ? Now, ಈಗಿರೋ ಸಿಚುವೇಶನ್ ಪ್ರಕಾರ ಯಾವುದೇ ರೀತಿಯಾದಂತ ಬದಲಾವಣೆಗಳಾಗಲ್ಲ. ಬಿಕಾಸ್ ಯಾವ ಆರ್ಡರ್ ಅಲ್ಲಿ ಇದೆಯೇ ಎ ಬಿ ಸಿ ಅಂತ ಆರ್ಡರ್ ಇದೆಯೋ ಅದೇ ಆರ್ಡರ್ ಅಲ್ಲಿ ಏನ್ ಮಾಡ್ಬೋದು, ನೀವು ಪ್ರೊಡ್ಯೂಸ್ ಮಾಡ್ಬೋದು. ಯಾಕೆ? ನಿಮ್ಮ ನಾರ್ಮಲ್ ಕಾಂಟ್ರಿಬ್ಯೂಷನ್ ಸಹ ನಿಮ್ಗೆ ಅದೇ ರೇಟ್ ಅಲ್ಲೇ ಅದೇ ರೇಂಜ್ ಅಲ್ಲೇ ಇದೆ. ಲೈಕ್ ಎ ಫಸ್ಟ್, ಬಿ ಫಸ್ಟ್, ಸೆಕೆಂಡ್, ಸಿ ಥರ್ಡ್ ಅದೇ ರೀತಿನೇ ಇದೆ. ಈವನ್ ನೀವು ಲಿಮಿಟಿಂಗ್ ಫ್ಯಾಕ್ಟರ್ ಇಟ್ಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡಿದಿರಲ್ಲ, ಸೊ ಅದು ಸಹ ಏನಾಗಿದೆ ನಿಮ್ಗೆ ಅದೇ ಆರ್ಡರ್ ಅಲ್ಲಿ ಇರೋದ್ರಿಂದ, ಸೊ ಪ್ರಯಾರಿಟಿ ಫಸ್ಟ್ ಯಾರಿಗೆ ಕೊಡ್ತೀರಾ? ಫಸ್ಟ್ ಎ ಗೆ ಕೊಡ್ತೀರಾ, ಸೆಕೆಂಡ್ ಬಿ ಗೆ ಕೊಡ್ತೀರಾ, ಥರ್ಡ್ ಒನ್ ಬಂದು ಸಿ ಗೆ ಏನ್ ಮಾಡ್ತೀರಾ? ಕೊಡ್ತೀರಾ. ನಾವು ಕಮೆಂಟ್ ನ ಏನಂತ ಬರೀತೀರಾ? ಕಮೆಂಟ್ ಅನ್ನ ಬರಿಬೇಕಾದಾಗ ಹೀಗೆ ಬರೀತೀರಾ. So this is how the comment will go. ಏನ್ ಬರ್ತಿದ್ದೀನಿ ಕಾಣಿಸ್ತಾ ಇದೆಯಾ? ಓದಿ ಯಾರಾದ್ರೂ ಒಬ್ರು. As per the above statement, the company should go for producing the goods according to rank. Therefore, product A should produce it first, product B second, and lastly product C, because product A gives more contribution compared to other two products. ಸೊ ಅಲ್ಲಿಗೆ ಅರ್ಥ ಏನು? ಸೊ ನೀವು ನಿಮ್ಮ ಪ್ರಾಡಕ್ಟ್ ನ ಆಸ್ ಪರ್ ದ ಲಿಮಿಟಿಂಗ್ ಫ್ಯಾಕ್ಟರ್ ಪ್ರಕಾರ ಹೋದ್ರೆ, ಸೊ ಏನ ಪ್ರೊಡ್ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಇನ್ಕಮ್ ಲೆವೆಲ್ ಏನಾಗ್ಬೋದು, ಜಾಸ್ತಿ ಆಗ್ಬೋದು ಅಂತ ಏನ್ ಮಾಡ್ತಾರೆ ಇಲ್ಲಿ ನಿಮ್ಗೆ ಹೇಳ್ತಾರೆ. ಸೊ ದಿಸ್ ಇಸ್ ಹೌ ದ ಸೊಲ್ಯೂಷನ್ ಶುಡ್ ಬಿ ಗಿವನ್ ಫಾರ್ ಯುವರ್ ಪ್ರಾಬ್ಲಮ್ ನಂಬರ್ 13. ಈ ಪ್ರಾಬ್ಲಮ್ ಅರ್ಥ ಆಗಿದೆಯಾ? ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡೋನು ಮಾಡ್ತೀನಿ. ಹೋಪ್ ಇಸ್ ದಿಸ್ ಕ್ಲಿಯರ್? Yes, sir. Yes, sir. Shall we move on to the next problem now? Yes, sir. Yes, sir. Okay, now the problem number 14 ala. So solution 14 ke. Now I'll stop sharing the Excel screen. Now I'll go to problem now. Okay. Second problem ಏನಿದೆ ನೋಡಿ. ಕಾಣಿಸ್ತಾ ಇದೆಯಾ PDF? Yes, sir. Yes, sir. ಏನಂತ ಇದೆ ಪ್ರಾಬ್ಲಮ್ ಅಲ್ಲಿ? Lacquer painter undertakes painting jobs of cars, scooters and buses etc. ಏನಂತೆ? ಲ್ಯಾಕ್ವೇರ್ ಪೇಂಟರ್ ಏನ್ ಮಾಡ್ತಿದಾರಂತೆ, ಈ ಪೇಂಟಿಂಗ್ ಜಾಬ್ ನ ಮಾಡ್ತಾ ಇದಾರಂತೆ, ಪೇಂಟ್ ಮಾಡ್ತಿದಾರಂತೆ. ಕಾರ್ಗೆ, ಸ್ಕೂಟರ್ಗೆ, ಬಸ್ಸಸ್ಗಳಿಗೆ ಪೇಂಟ್ ಮಾಡೋದು. The paint material of desired shades, the paint materials of desired shades are purchased from the market. ಅಂದ್ರೆ ಯಾವ ತರ ಪೇಂಟ್ ಮೆಟೀರಿಯಲ್ ಬೇಕಾಗುತ್ತೋ ಅದನ್ನ ಅವ್ರು ಏನ್ ಮಾಡ್ತಾರಂತೆ, ಮಾರ್ಕೆಟ್ ಇಂದ ಪರ್ಚೇಸ್ ಮಾಡ್ತಾರಂತೆ. ಅಂಡ್ ದೆನ್ ಪೇಂಟೆಡ್ ಬೈ ಅ ಸ್ಪ್ರೇ ಗನ್. ಸ್ಪ್ರೇ ಗನ್ ಗೊತ್ತಲ್ಲ ನಿಮ್ಗೆ? ಮಾಮೂಲಿ ನೀವು ಇದು ಹೊಡಿತೀರಲ್ಲ, ಏನೋ ಸ್ಪ್ರೇ ಎಲ್ಲ ಹೊಡಿತಿರಲ್ಲ, ಆ ತರ ಒಂದ್ ಸ್ಪ್ರೇ ಗನ್ ಇದೆಯಂತೆ. ಆ ಸ್ಪ್ರೇ ಗನ್ ಮುಖಾಂತರ ಏನ್ ಮಾಡ್ತಾರಂತೆ, ಪೇಂಟ್ ನ ಮಾಡ್ತಾರಂತೆ. ಆ ಸ್ಪ್ರೇ ಗನ್ ನ ಪೇಂಟ್ ಮಾಡುವಂತಹ ಯಾರು ಅಂತ ಅಂದ್ರೆ ಸ್ಕಿಲ್ಡ್ ಪೇಂಟರ್ಸ್, ಅಂದ್ರೆ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋರು ಏನ್ ಮಾಡ್ತಾರಂತೆ, ಈ ಒಂದು ಪೇಂಟ್ ನ ಮಾಡ್ತಾರಂತೆ. ಬಡ್ಜೆಟ್ ಫಾರ್ ದ ನೆಕ್ಸ್ಟ್ ಇಯರ್, ಆ ಲ್ಯಾಕ್ವೇರ್ ಪೇಂಟರ್ಸ್ ನ ಒಂದು ಬಡ್ಜೆಟ್ ಎಸ್ಟಿಮೇಷನ್ ಅನ್ನ ಏನ್ ಮಾಡಿದ್ದಾರೆ,
ನೆಕ್ಸ್ಟ್ ಇಯರ್ ಬಡ್ಜೆಟ್ ಎಸ್ಟಿಮೇಷನ್ ನ ಕೊಟ್ಟಿದ್ದಾರೆ. ಏನೇನು ಪೇಂಟ್ ಮೆಟೀರಿಯಲ್ಸ್ 100 kiloliters 15 lakhs ಅಂತೆ. ಈಗ ನನ್ಗೊಂದು ಡೌಟ್ ಅಥವಾ ನಿಮ್ ಕಡೆಯಿಂದ ಒಂದು ಆನ್ಸರ್ ಬೇಕು. ಏನು 100 kiloliters ಅಂದ್ರೆ ಎಷ್ಟು? ಕೇಳಿಸ್ತಾ? 100 kiloliters ಅಂದ್ರೆ ಎಷ್ಟು? Kilometers equals to kiloliters. 1 kilometer is 1,000. 100 kiloliters equals 100 kiloliters ಅಂದ್ರೆ ಟೋಟಲ್ ಎಷ್ಟು? 1 kilogram. 1 kilo ಅಂದ್ರೆ ಎಷ್ಟು? 1 kg. 1 kilo ಅಂದ್ರೆ ಎಷ್ಟು ಗ್ರಾಮ್ಸ್? 100 grams. 100 grams. 1000 sir. 1000. 1000 into 100. 1000 into 100. 1 lakh. 1 lakh sir. 1 lakh liter. 1 lakh liters. ಒನ್ ಲ್ಯಾಕ್ ಲೀಟರ್ಸ್ಗೆ 15 ಲಕ್ಷ ಅಂತೆ ಅವ್ರು ಎಸ್ಟಿಮೇಟ್ ಮಾಡಿರೋದು. ಸೊ ಅಲ್ಲಿಗೆ ಪರ್ ಲೀಟರ್ ಎಷ್ಟಾಯ್ತಪ್ಪ? 15 ಸರ್. Yes sir. 1 ಲೀಟರ್ ಎಷ್ಟು? 15 ರೂಪಾಯಿ ಆಗತ್ತೆ. ಸರಿನಾ? Yes sir. ಹಾ. ಡೈರೆಕ್ಟ್ ಲೇಬರ್ 25,000 ಹಾರ್ಸ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಅಮೌಂಟ್ ಕೊಟ್ಟಿರೋದು? 5 ಲಕ್ಷ. ಸೊ ಗಂಟೆಗೆ ಎಷ್ಟಾಗತ್ತೆ? $25,000 ಗಂಟೆಗೆ 5 ಲಕ್ಷ ಅಂದ್ರೆ ಗಂಟೆಗೆ ಎಷ್ಟಾಗತ್ರೋ? ಹಾ, ಕೇಳಿಸ್ತಿದ್ಯಾ ನಾನು ಮಾತಾಡ್ತಿರೋದು? 20 sir. Sir. ಹಾ, ಎಷ್ಟಾಗತ್ತೆ? 20. 5 ಲಕ್ಷ ಡಿವೈಡ್ ಬೈ 25,000 ಮಾಡಿ. ಯಾಕೆ ಅಷ್ಟೊಂದು ಕಷ್ಟಪಡ್ತಿದ್ದೀರಾ? 20 sir. ಹಾ, ಎಲ್ಲಾನು ಒಂದ್ ಕಡೆ ಸೈಡ್ ಅಲ್ಲಿ ಇಟ್ಕೊಳ್ಳಿ, ನಾ ಹೇಳ್ತೀನಿ ಏನು ಅಂತ. ಪೇಂಟ್ ಮೆಟೀರಿಯಲ್ 100 kiloliters 15 ಲಕ್ಷ, 1 ಲೀಟರ್ 15 ರೂಪಾಯಿ ಆಯ್ತು. ಡೈರೆಕ್ಟ್ ಲೇಬರ್ 25,000 ಗಂಟೆಗಳು ಯೂಸ್ ಮಾಡ್ಕೋತಾರಂತೆ, ಮುಂದಿನ ವರ್ಷ 5 ಲಕ್ಷ ಆಗತ್ತಂತೆ. ವೇರಿಯಬಲ್ ಓವರ್ ಹೆಡ್ 25,000 ಗಂಟೆ ಅಂತೆ, 10 ಲಕ್ಷ ಆಗತ್ತಂತೆ. ಈಗ ವೇರಿಯಬಲ್ ಓವರ್ ಹೆಡ್ 10 ಲಕ್ಷ ಆಗತ್ತೆ 25,000 ಗಂಟೆಗೆ ಅಂತಂದ್ರೆ ಗಂಟೆಗೆ ಎಷ್ಟಾಯ್ತು? 40 sir. 40 ರೂಪಾಯಿ. ಸೊ ಅಲ್ಲಿಗೆ ಮೆಟೀರಿಯಲ್ 1 kg 1 ಲೀಟರ್ಗೆ 15 ರೂಪಾಯಿ, ಡೈರೆಕ್ಟ್ ಲೇಬರ್ 1 ಗಂಟೆಗೆ 20 ರೂಪಾಯಿ, ವೇರಿಯಬಲ್ ಓವರ್ ಹೆಡ್ 1 ಗಂಟೆಗೆ 40 ರೂಪಾಯಿ ಆಯ್ತು. ಸೊ ಹಾಗೆ ಸೈಡ್ ಇಟ್ಕೊಂಡಿರಿ. ಸೊ ಟೋಟಲ್ ವೇರಿಯಬಲ್ ಕಾಸ್ಟ್ ಈ 15 ಲಕ್ಷ 5 ಲಕ್ಷ 10 ಲಕ್ಷ ಮೂರನ್ನ ಆಡ್ ಮಾಡಿದ್ರೆ 30 ಲಕ್ಷ ಬಂದಿದೆ ಅವ್ರಿಗೆ. ಫಿಕ್ಸ್ಡ್ ಓವರ್ ಹೆಡ್ 20 ಲಕ್ಷ. ಸೊ 30 ಲಕ್ಷ 20 ಲಕ್ಷ ಸೇರಿದ್ರೆ ಎಷ್ಟಾಯ್ತು? 50 ಲಕ್ಷ ಆಯ್ತು.
ಪ್ರಾಫಿಟ್ 25% ಇಟ್ಕೊಂಡಿದಾರಂತೆ. 50 ಲಕ್ಷದ ಮೇಲೆ 25% ಅಂದ್ರೆ 12,50,000 ಆಗುತ್ತೆ. ಸೊ ಟೋಟಲ್ ಎಕ್ಸ್ಪೆಕ್ಟೆಡ್ ಜಾಬ್ ರೆವಿನ್ಯೂ ಬಂದು ಎಷ್ಟಾಗುತ್ತೆ? 62,50,000 ರೂಪಾಯಿ. ಇದು ಅವರು ಎಸ್ಟಿಮೇಟ್ ಮಾಡಿರೋದು ಫ್ಯೂಚರ್ಗೆ, ಅಂದ್ರೆ ಆ ಮುಂದಿನ ವರ್ಷಕ್ಕೆ ಅವ್ರು ಎಸ್ಟಿಮೇಟ್ ಮಾಡಿರುವಂತಹ ಟೋಟಲ್ ಖರ್ಚು ಇಷ್ಟ ಆಗುತ್ತೆ ಅಂತ. ಇದಾದ್ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. The firm always faces problems in getting paint material from the market ಅಂತ. ಆ ಕಂಪನಿಗೆ ಯಾವಾಗ್ಲೂ ಪ್ರಾಬ್ಲಮ್ ಆಗ್ತಿತ್ತಂತೆ ಪೇಂಟ್ ಮೆಟೀರಿಯಲ್ಸ್ ನ ಮಾರ್ಕೆಟ್ ಇಂದ ತಗೊಳ್ಳೋದು. ಮೇ ಬಿ ಆಸ್ ದ ಕಸ್ಟಮರ್ ನೀಡ್ಸ್ ಓನ್ಲಿ ಎ ಪರ್ಟಿಕ್ಯುಲರ್ ಶೇಡ್. ಕಸ್ಟಮರ್ ಬಂದು ನನಗೆ ಇಂಥದ್ದೇ ಬೇಕು, ಇಂಥದಕ್ಕೆ ನೀವು ಏನ್ ಮಾಡಿ ನನಗೆ ಇದೇ ಕಲರ್ ಅಲ್ಲೇ ಪೇಂಟ್ ಕೊಡಿ ಅಂತ ಅಂದ್ರೆ ಅಂತ ಕಲರ್ ನ ತಗೊಂಡ್ ಬರೋದು ಸ್ವಲ್ಪ ಕಷ್ಟ ಆಗ್ತಿತ್ತಂತೆ. ಹಾಗೇನೆ ಕೆಲವೊಂದ್ಸಲ ಏನಾಗ್ತಿತ್ತಂತೆ, ಸ್ಕಿಲ್ಡ್ ಲೇಬರ್ ಇಸ್ ಆಲ್ಸೋ ಸಮ್ಟೈಮ್ಸ್ ನಾಟ್ ಅವೈಲಬಲ್ ಡ್ಯೂ ಟು ರಶ್ ಆಫ್ ಜಾಬ್ಸ್. ಕೆಲವೊಂದ್ಸಲಿ ತುಂಬಾ ಡಿಮ್ಯಾಂಡ್ ಇದ್ದಾಗ ಕೆಲವೊಂದ್ಸಲಿ ಲೇಬರ್ಗಳು ಏನಾಗ್ತಿರ್ಲಿಲ್ವಂತೆ, ಸಿಗ್ತಾ ಇರ್ಲಿಲ್ವಂತೆ. ಇದು ಎರಡು. ಸೊ ಕೆಲವೊಂದ್ಸಲಿ ಏನಾಗುತ್ತಂತೆ ಅವರಿಗೆ ಶಾರ್ಟೇಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ? ಇಲ್ಲಿ ತನಕ ಅವ್ರು ಹೇಳಿದಂತಹ ಸ್ಟೋರಿ ಕಂಪನಿದು. ಆಕ್ಚುಯಲ್ ಪ್ರಾಬ್ಲಮ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಏನ್ ಆಕ್ಚುಯಲ್ ಪ್ರಾಬ್ಲಮು? ಇಲ್ಲಿ ಬಂತು ನೋಡಿ. ಅ ಕಸ್ಟಮರ್ ವಾಂಟ್ಸ್ ಟು ಗೆಟ್ ಹಿಸ್ ಮೊಪೆಡ್ ಪೇಂಟೆಡ್ ಅರ್ಜೆಂಟ್ಲಿ. ಮೊಪೆಡ್ ಅಂದ್ರೆ ಏನು? ಮೊಪೆಡ್ ಅಂತ ಅಂದ್ರೆ ಸ್ಕೂಟರ್ನ ಇನ್ನೊಂದು ಹೆಸರಲ್ಲಿ ಮೊಪೆಡ್ ಅಂತ ಕರಿತೀವಿ ನಾವು. ಕಸ್ಟಮರ್ ವಾಂಟ್ಸ್ ಟು ಗೆಟ್ ಹಿಸ್ ಸ್ಕೂಟರ್ ಪೇಂಟೆಡ್ ಅರ್ಜೆಂಟ್ಲಿ. ಯಾರೋ ಒಬ್ಬ ಕಸ್ಟಮರ್ ಬರ್ತಾನೆ ಆ ಕ್ಲಾಕ್ವೇರ್ ಪೇಂಟರ್ ಹತ್ರ, ಬಂದ್ಬಿಟ್ಟು ನೋಡಪ್ಪ ನನಗೆ ಈ ಸ್ಕೂಟರ್ಗೆ ಅರ್ಜೆಂಟ್ ಪೇಂಟ್ ಮಾಡ್ಕೊಡು ಅಂತ ಕೇಳ್ತಾನೆ. ಇಟ್ ಈಸ್ ಎಸ್ಟಿಮೇಟೆಡ್ ದಟ್ 1 ಲೀಟರ್ ಪೇಂಟ್ ಇಸ್ ಸಫಿಶಿಯಂಟ್ ಫಾರ್ ಪೇಂಟಿಂಗ್ ದ ಮೊಪೆಡ್. ಅಂದ್ರೇನು? ಒಂದು ಮೊಪೆಡ್ ನ ಅಥವಾ ಸ್ಕೂಟರ್ ನ ಪೇಂಟ್ ಮಾಡೋದಕ್ಕೆ 1 ಲೀಟರ್ ಪೇಂಟ್ ಮೆಟೀರಿಯಲ್ ಸಾಕಂತೆ. 1 ಲೀಟರ್ ಪೇಂಟ್ ಮೆಟೀರಿಯಲ್ ಅಂತಂದ್ರೆ ಎಷ್ಟು ದುಡ್ಡು ಹೇಳಿ? ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ ನೀವು ಆಗ್ಲೇ? 15 rupees. 10 rupees, sir. 15 rupees. ಓಕೆ. ಆಮೇಲೆ 4 ಲೇಬರ್ ಅವರ್ಸ್ ವಿಲ್ ಬಿ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಜಾಬ್. 4 ಲೇಬರ್ ಅವರ್ಸ್ ಬೇಕಂತೆ. ಸೊ 1 ಲೇಬರ್ ಅವರ್ಗೆ ಎಷ್ಟು? 1 ಗಂಟೆಗೆ ಎಷ್ಟು ಅಂತ ಫಿಕ್ಸ್ ಮಾಡಿದ್ ನಾವಲ್ಲಿ ಡೈರೆಕ್ಟ್ ಲೇಬರ್ ಅವರ್ಸ್ 20. ಸೊ ಎಷ್ಟು ಗಂಟೆ ಬೇಕಂತೆ ಕಂಪ್ಲೀಟ್ ಮಾಡೋದಕ್ಕೆ? 4 ಗಂಟೆ. ಸೊ ಅಲ್ಲಿಗೆ ಎಷ್ಟಾಯ್ತು? 4 hours multiplied by 20 rupees per hour. 80 rupees ಆಯ್ತು. ಜೊತೆಗೆ ವೇರಿಯಬಲ್ ಓವರ್ ಹೆಡ್ 25,000 ಗಂಟೆ ಕೊಟ್ಟಿದ್ದಾನೆ. ಅದು ಎಷ್ಟು ಬಂತು? 1 ಗಂಟೆಗೆ 40 ರೂಪಾಯಿ, 40 rupees ಬಂತು. ಈಗ ಅದ್ರದ್ದು ತಗೋಬೇಕು 4 ಲೇಬರ್ ಅವರ್ಸ್. ಸೊ 40 into 4 ಎಷ್ಟಾಗುತ್ತೆ? 160. 160 ಪ್ಲಸ್ 80 ಪ್ಲಸ್ 15 ಮೂರನ್ನ ಆಡ್ ಮಾಡಿ 290. ಎಷ್ಟು ಬರುತ್ತೆ? 290. 15 ರೂಪಾಯಿ ಪ್ಲಸ್ ಸರ್ 255 ಬರುತ್ತೆ. ಅದು 15 50 ಸರ್. 15 1 ತಾನೆ. 15 ಲಕ್ಷ ಡಿವೈಡ್ ಬೈ 1 ಲಕ್ಷ. 255 ಬರುತ್ತೆ ಸರ್. 255 ಬಂದು ಏನ್ ಹೇಳಿ? 255 ಏನಾಗುತ್ತೆ ಹೇಳಿ? ₹15 ಮೆಟೀರಿಯಲ್ ಆಯ್ತು, ಡೈರೆಕ್ಟ್ ಲೇಬರ್ 80 ರೂಪಾಯಿ ಆಯ್ತು, ವೇರಿಯಬಲ್ ಓವರ್ ಹೆಡ್ 160 ರೂಪಾಯಿ ಆಯ್ತು. ಮೂರನ್ನು ಸೇರಿದ್ರೆ 255 ರೂಪಾಯಿ ಬಂತು. ಆ 255 ರೂಪಾಯಿ ಏನು? ಮೆಟೀರಿಯಲ್, ಲೇಬರ್, ವೇರಿಯಬಲ್ ಓವರ್ ಹೆಡ್ ಮೂರನ್ನ ಆಡ್ ಮಾಡಿದ್ರೆ ಏನ್ ಬರುತ್ತೆ ನಿಮ್ಗೆ? ಕಾಂಟ್ರಿಬ್ಯೂಷನ್ ಬರೋದು ಸರ್. ವೇರಿಯಬಲ್ ಕಾಸ್ಟ್ ಬರೋದು. ಸೊ ನಿಮ್ಮ ಮೆಟೀರಿಯಲ್ ಕಾಸ್ಟ್, ಲೇಬರ್ ಕಾಸ್ಟ್, ವೇರಿಯಬಲ್ ಓವರ್ ಹೆಡ್ ಕಾಸ್ಟ್ ಈ ಮೂರನ್ನ ಆಡ್ ಮಾಡಿದ್ರೆ ನಿಮಗೆ ಬರೋದು ಎಷ್ಟು? ಟೋಟಲ್ ವೇರಿಯಬಲ್ ಕಾಸ್ಟ್ ಬರೋದು ಎಷ್ಟು? 255 ರೂಪಾಯಿ. ಸೊ ಅಲ್ಲಿಗೆ ಅರ್ಥ, ಈ ಕಸ್ಟಮರ್ ಕೇಳಿರೋ ಮೊಪೆಡ್ ನ ಪೇಂಟ್ ಮಾಡೋದಕ್ಕೆ ಅವನಿಗೆ ಆಗುವಂತ ವೇರಿಯಬಲ್ ಕಾಸ್ಟ್ 255 ರೂಪಾಯಿ. ಓಕೆ. ಈಗ ಅವನೊಂದು 4-5 ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಆ ಕ್ವಶನ್ಸ್ ಗಳು ಎಲ್ಲಕ್ಕೂ ನಾವೇನ್ ಮಾಡ್ಬೇಕು? ಈಗ ಆನ್ಸರ್ ಮಾಡ್ಕೊಂಡು ಹೋಗ್ಬೇಕು. ಫಸ್ಟ್ ಕ್ವಶನ್ ಕೇಳ್ತಾನೆ. ಏನ್ ಕ್ವಶನ್ ಅಪ್ಪ? What should be the painting charges? What should be the painting charges if fixed costs are observed on the basis of variable cost and profit
25% ಆನ್ ಟೋಟಲ್ ಕಾಸ್ಟ್ ಅಂತ. ಏನದು? ಈ ಫಿಕ್ಸ್ಡ್ ಕಾಸ್ಟ್ ಆರ್ ಅಬ್ಸರ್ವ್ಡ್ ಆನ್ ದ ಬೇಸಿಸ್ ಆಫ್ ವೇರಿಯಬಲ್ ಕಾಸ್ಟ್ ಅಂತ ಅಂದ್ರೆ ಏನ್ರಪ್ಪ? ಫಿಕ್ಸ್ಡ್ ಕಾಸ್ಟ್ ಆರ್ ಅಬ್ಸರ್ವ್ಡ್ ಆನ್ ದ ಬೇಸಿಸ್ ಆಫ್ ವೇರಿಯಬಲ್ ಕಾಸ್ಟ್. ಈಗ ಈ ಪ್ರಾಬ್ಲಮ್ ಅಲ್ಲಿ ವೇರಿಯಬಲ್ ಕಾಸ್ಟ್, ಟೋಟಲ್ ವೇರಿಯಬಲ್ ಕಾಸ್ಟ್ ಎಷ್ಟಿದೆ? 255. ಅಲ್ಲ, ಇಲ್ಲಿ ಪ್ರಾಬ್ಲಮ್ ನೋಡಿ. ಸರ್ 30 lakh ಇದೆ. ಫಿಕ್ಸ್ಡ್ ಓವರ್ ಹೆಡ್ ಎಷ್ಟಿದೆ? 20 lakh. 20 lakh. ಏನ್ ಗೊತ್ತಾ, ನೀವು ಫಿಕ್ಸ್ಡ್ ಕಾಸ್ಟ್ ನ ಯಾವ ರೀತಿ ರಿಕವರಿ ಮಾಡ್ಕೋಬೇಕಂತ ಅಂದ್ರೆ ಬೇಸ್ಡ್ ಆನ್ ವೇರಿಯಬಲ್ ಕಾಸ್ಟ್. ಅಂದ್ರೆ 2/3 ಅಲ್ಲಿ ಏನ್ ಮಾಡ್ಬೇಕು, ನೀವು ಫಿಕ್ಸ್ಡ್ ಕಾಸ್ಟ್ ನ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ, ಅಷ್ಟೇ, ಏನಿಲ್ಲ. ಅದನ್ನ ಇಟ್ಕೊಂಡು ಏನ್ ಮಾಡಿ, ನೀವು 25% ಟೋಟಲ್ ಕಾಸ್ಟ್ ಮೇಲೆ ಪ್ರಾಫಿಟ್ ನ ಹಾಕೊಂಡು ಏನ್ ಮಾಡಿ, ನೀವು ಪೇಂಟಿಂಗ್ ಚಾರ್ಜಸ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ. ಒಂದೊಂದಾಗಿ ಹೋಗೋಣ. ಒಂದೊಂದು ಪ್ರಾಬ್ಲಮ್ ಆಗಿದ ತಕ್ಷಣ ಸೊಲ್ಯೂಷನ್ ಮಾಡ್ಕೊಂಡು ಹೋಗೋಣ. Yes, sir. ಸರಿ, ಹಾಗಾದ್ರೆ ಸೊ ಹಾಗಿದ್ರೆ ಈ ಕ್ವಶನ್ ಗೆ ಫಸ್ಟ್ ನಾನು ಏನ್ ಮಾಡ್ತೀನಿ, ಸೊ ಸೊಲ್ಯೂಷನ್ ನ ಮಾಡೋಣ. ಅದಾದ್ಮೇಲೆ ವಿ ವಿಲ್ ಗೋ ಟು ದ ಸೆಕೆಂಡ್ ಕ್ವಶನ್. ಹೋಪ್ ನಿಮ್ಗೆ ಈ ಎಕ್ಸೆಲ್ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಒಂಚೂರು ಹೇಳಿ ನನಗೆ. Yes, sir. ಸರ್ ಕಾಣಿಸ್ತಿದೆ. ಫೈನ್. ಸೊ ನನಗೆ ಈ ಕ್ವಶನ್, ಫಸ್ಟ್ ಕ್ವಶನ್ ತಗೊಂಡಿದ್ದೀನಿ ನಾನು. ವಾಟ್ ಶುಡ್ ಬಿ ದ ಪೇಂಟಿಂಗ್ ಚಾರ್ಜಸ್ ಇಫ್ ಫಿಕ್ಸ್ಡ್ ಕಾಸ್ಟ್ ಆರ್ ಅಬ್ಸರ್ವ್ಡ್ ಆನ್ ದ ಬೇಸಿಸ್ ಆಫ್ ವೇರಿಯಬಲ್ ಕಾಸ್ಟ್ ಅಂತ ನಾನು ಏನ್ ಮಾಡಿದ್ದೀನಿ, ಅಲ್ಲಿ ಕ್ವಶನ್ ನ ಬರ್ದಿದ್ದೀನಿ. ಸೊ ನಿಮ್ಗೆಲ್ಲರಿಗೂ ಆಲ್ರೆಡಿ ವೇರಿಯಬಲ್ ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡಿದ್ರಿ ಆಲ್ರೆಡಿ. ಐ ಥಿಂಕ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಇವಾಗ. ಸೊ ವೇರಿಯಬಲ್ ಕಾಸ್ಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಫಸ್ಟ್ ಆ ವೇರಿಯಬಲ್ ಕಾಸ್ಟ್ ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಲೇಟರ್ ಪಾರ್ಟ್ ನಾವೇನ್ ಮಾಡೋಣ, ಫಿಕ್ಸ್ಡ್ ಕಾಸ್ಟ್ ನ ಆಡ್ ಮಾಡ್ಕೊಂಡು ಬಂದಿರೋ ಟೋಟಲ್ ಕಾಸ್ಟ್ ಗೆ ಏನ್ ಮಾಡೋಣ, ನಾವು ಈ ಒಂದು ಪ್ರಾಫಿಟ್ ಅನ್ನ ಆಡ್ ಮಾಡ್ಕೊಂಡ್ರೆ ಐ ಥಿಂಕ್ ನಿಮ್ಗೆ ಪೇಂಟಿಂಗ್ ಚಾರ್ಜಸ್ ಸಿಗುತ್ತೆ. ಎಸ್ ಆರ್ ನೋ? Yes, sir. ಓಕೆ. ಸೊ ಏನ್ ಬರೆಯೋದಾ? ಫಸ್ಟ್ let us write calculation of painting charges. I'll write it as situation A, calculation of painting charges. Now ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಪ್ಪ? particulars amount ಹಿಂಗ್ ಬೇಕು ಹಂಗೆ ಇಟ್ಕೊಂಡ್ರೆ ಆಯ್ತು. ಓಕೆ. ನಾ ಸೊ ಪರ್ಟಿಕ್ಯುಲರ್ಸ್ ಅಲ್ಲಿ ಫಸ್ಟ್ ಏನಪ್ಪ ಮಾಡ್ಬೇಕು, ನಾನು ಮೆಟೀರಿಯಲ್ ಕಾಸ್ಟ್ ನ ತಗೋಬೇಕು. ಮೆಟೀರಿಯಲ್ ಕಾಸ್ಟ್ ನ ಹೆಂಗ್ ತಗೊಳ್ತೀರಾ? ಐ ಥಿಂಕ್ ಅದನ್ನ ಈಗ ನೀವೇ ಕ್ಯಾಲ್ಕುಲೇಟ್ ಮಾಡಿದ್ರಿ. 15 ಲಕ್ಷ ಜಾಸ್ತಿ ಆಯ್ತು, 0. ಈಗ ಸರಿ ಇದೆ. 15 ಲಕ್ಷ ಡಿವೈಡ್ ಬೈ 15 lakh rupees divided by 1 lakh liters. ಎಷ್ಟಪ್ಪ ಬರುತ್ತೆ? 15 sir. 15, sir. ರಿಮೆಂಬರ್ ಒನ್ ಥಿಂಗ್, ಮೆಟೀರಿಯಲ್ ಕಾಸ್ಟ್ ಅವನಿಗೆ ಬೇಕಾಗಿರೋ ರಿಕ್ವೈರ್ಮೆಂಟ್ ಎಷ್ಟಪ್ಪ? ಬರೀ 1 ಲೀಟರ್ ಅಷ್ಟೇ. ಸೊ ಹಾಗಿದ್ಮೇಲೆ ಸೊ 15 lakh ಡಿವೈಡ್ ಬೈ 1 lakh ಇಂಟು 1 ಲೀಟರ್ ಮಾಡ್ಕೊಳ್ತೀನಿ ನಾನು. ಸೊ 1 ಲೀಟರ್ ಮಾಡ್ಕೊಂಡಾಗ ಏನಾಗುತ್ತೆ ನನಗೆ, ಸೊ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಸೊ ಏನಂತ, ಸೊ ಮೆಟೀರಿಯಲ್ ಕಾಸ್ಟ್ ಬಂದು ಎಷ್ಟು ಬರುತ್ತೆ? 15 rupees ಬರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಡೈರೆಕ್ಟ್ ಲೇಬರ್ ಕಾಸ್ಟ್. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋದು ಏನಪ್ಪ? 5 ಲಕ್ಷ ಡಿವೈಡ್ ಬೈ 25,000 hours, 5 lakh rupees ಡಿವೈಡ್ ಬೈ 20. ಎಷ್ಟು ಗಂಟೆ ಬೇಕಂತ ಮೊಪೆಡ್ ಅನ್ನ ಪೇಂಟ್ ಮಾಡೋದಕ್ಕೆ ಅವನಿಗೆ? 4 hours, sir. 4 hours ಬೇಕಂತೆ. ನಾವು ಡಿವೈಡ್ ಮಾಡ್ಕೊಳ್ಳಿ. 5 ಲಕ್ಷ ಡಿವೈಡ್ ಬೈ 25,000 ಅಂತ ಅಂದ್ರೆ 20 ರೂಪಾಯಿ ಬರುತ್ತೆ. ಮಲ್ಟಿಪ್ಲೈಡ್ ಬೈ 4 ಮಾಡಿದ್ರೆ ಎಷ್ಟು ಬರುತ್ತೆ? 80 ರೂಪಾಯಿ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ನಾನು? ವೇರಿಯಬಲ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಲ್ಲೂ ನಾವು ಹೇಳೋದು ಎಷ್ಟಪ್ಪ? 10 ಲಕ್ಷ ಡಿವೈಡೆಡ್ ಬೈ 25,000
hours multiplied by how many hours required? 4 hours. Because variable cost na measure ಮಾಡಿರೋದವನು labor hours ಮೇಲೆ measure ಮಾಡಿರೋದ್ರಿಂದ ನಾನು labor hours ನ ತಗೊಳ್ತಾ ಇದ್ದೀನಿ. So 10 lakh divided by 25,000 ಅಂದ್ರೆ 40 multiplied by 4 ಅಂತ ಅಂದ್ರೆ ಎಷ್ಟಾಗುತ್ತೆ? 160. ಸೊ ಈ ಮೂರನ್ನ ಆಡ್ ಮಾಡಿದ್ರೆ ನನಗೆ ಏನ್ ಸಿಗುತ್ತಪ್ಪ? ಟೋಟಲ್ ವೇರಿಯಬಲ್ ಕಾಸ್ಟ್ ಸಿಗುತ್ತೆ. ಸೊ ನಾನು ಏನ್ ಮಾಡ್ತೀನಿ, ಈ ಮೂರನ್ನು ಆಡ್ ಮಾಡ್ಕೊಳ್ತೀನಿ. 255 rupees ಬಂತು. ಇದಾದ್ಮೇಲೆ ಅವನು ಏನ್ ಮಾಡೋನೆ, ಫಿಕ್ಸ್ಡ್ ಕಾಸ್ಟ್ ನ ತಗೊಳ್ಬೇಕು ಅಂತ ಹೇಳೋನೆ. ಫಿಕ್ಸ್ಡ್ ಕಾಸ್ಟ್ ನ ಹೆಂಗ್ ಕೇಳಿದಾನೆ ಇಲ್ಲಿ ನೋಡಿ, ಫಿಕ್ಸ್ಡ್ ಕಾಸ್ಟ್ ಆರ್ ಅಬ್ಸರ್ವ್ಡ್ ಆನ್ ದ ಬೇಸಿಸ್ ಆಫ್ ವೇರಿಯಬಲ್ ಕಾಸ್ಟ್ ಅಂತೆ. ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ವೇರಿಯಬಲ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾನೆ? 30 ಲಕ್ಷ ಕೊಟ್ಟಿದ್ದಾನೆ, 30 lakh rupees ಡಿವೈಡೆಡ್ ಬೈ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾನೆ? 20 lakh rupees ಮಲ್ಟಿಪ್ಲೈಡ್ ಬೈ ಎಷ್ಟು ಕೊಟ್ಟಿದ್ದಾನೆ? 255 rupees ವೇರಿಯಬಲ್ ಕಾಸ್ಟ್. ಈಗ ಕ್ಯಾಲ್ಕುಲೇಟ್ ಮಾಡಿ ಹೇಳಿ ನನಗೆ ಎಷ್ಟು ಬರುತ್ತೆ ಅಂತ. 30 ಲಕ್ಷ ಡಿವೈಡ್ ಬೈ 20 ಲಕ್ಷ ಇಂಟು 255 ರೂಪಾಯಿ ಮಾಡಿ. 382.5. 382.5. 382.5 ಬರುತ್ತಾ? Yes, sir. Yes, sir. Sir. So 3 by 2 into 255. Now 382.5. Now, so ನನಗೆ ಇವಾಗ ಟೋಟಲ್ ವೇರಿಯಬಲ್ ಕಾಸ್ಟ್ ನ ಮತ್ತೆ ಫಿಕ್ಸ್ಡ್ ಕಾಸ್ಟ್ ನ ಆಡ್ ಮಾಡಿದ್ರೆ ಏನ್ ಸಿಗತ್ತಪ್ಪ ನನಗೆ? Total cost. ಸೊ ಟೋಟಲ್ ಕಾಸ್ಟ್ ಸಿಗುತ್ತೆ. ಎಷ್ಟು ಬಂತು? 637.5 ಬರುತ್ತೆ. ಇದಕ್ಕೆ ಏನನ್ನ ಆಡ್ ಮಾಡ್ಬೇಕು ನಾನು? Profits. ಪ್ರಾಫಿಟ್ ಅನ್ನ ಆಡ್ ಮಾಡ್ಕೋಬೇಕು ನಾವು. ಸೊ ಪ್ರಾಫಿಟ್ ಅನ್ನ ಆಡ್ ಮಾಡೋದಕ್ಕೆ ಏನಂತ ಹೇಳಿದಾನೆ ಪ್ರಾಬ್ಲಮ್ ಅಲ್ಲಿ ಅವನು? 25% on total cost. 25% ಆನ್ ಟೋಟಲ್ ಕಾಸ್ಟ್ ಅಂದ್ರೆ ಅರ್ಥ ಏನು? ಈಕ್ವಲ್ಸ್ 637 ಇಂಟು 25%. ಸರಿನಾ? Yes, sir. ಸೊ ಇವಾಗ ಏನ್ ಸಿಗುತ್ತೆ ನಿನಗೆ? ಸೆಲ್ಲಿಂಗ್ ಪ್ರೈಸ್ ಸಿಗುತ್ತೆ. ಒಂದೇ ಒಂದು ನಿಮಿಷ, ನಾನು ಏನಾದ್ರು ಮಿಸ್ಟೇಕ್ ಮಾಡಿದ್ದೀನ ಚೆಕ್ ಮಾಡ್ಕೊಳ್ತೀನಿ. 796 ಎಲ್ಲೋ ಒಂದು ಕಡೆ ಮಿಕ್ಸ್ ಆಗಿದೆ ಅನ್ಸುತ್ತೆ. ಜಸ್ಟ್ ಮಿನಿಟ್. $15 ಲಕ್ಷ, 1,15,000 ರೂಪಾಯಿ ಸರಿ ಇದೆ. ಓಕೆ ಐ ಆಮ್ ಸಾರಿ, ಇಲ್ಲಿ ಇದು ತಪ್ಪು ಮಾಡಿದ್ದೀನಿ ನಾನು. ಇದು ಹಿಂಗಲ್ಲ ಬರಬೇಕಾಗಿರೋದು. ಫಿಕ್ಸ್ಡ್ ಕಾಸ್ಟ್ ಆರ್ ಅಬ್ಸರ್ವ್ಡ್ ಆನ್ ದ ಬೇಸಿಸ್ ಆಫ್ ವೇರಿಯಬಲ್ ಕಾಸ್ಟ್ ಅಲ್ವಾ? ಸಾರಿ, ಹೀಗೆ ಮಾಡಿ 2/3 ಡಿವೈಡೆಡ್ ಬೈ 2/3 ಇಂಟು 255 ಮಾಡಿ. is equal to 2 divided by 3 into 255 ಮಾಡಬೇಕು. ಸರಿ ಇದೆ ಸರ್ 170 ಬರುತ್ತೆ. ಸಾರಿ, ನಾನು ಏನ್ ತಪ್ಪು ಮಾಡಿದೆ ಅಂತ ಅಂದ್ರೆ, ಅವನು ಸ್ಟೇಟ್ಮೆಂಟ್ ನೋಡಿ, ಈ ಫಿಕ್ಸ್ಡ್ ಕಾಸ್ಟ್ ಆರ್ ಅಬ್ಸರ್ವ್ಡ್ ಆನ್ ದ ಬೇಸಿಸ್ ಆಫ್ ವೇರಿಯಬಲ್ ಕಾಸ್ಟ್ ಎಷ್ಟು? 30 ಲಕ್ಷ. ಅಂದ್ರೆ 2 ಡಿವೈಡ್ ಬೈ 3 ಇಂಟು 255 ಮಾಡ್ಬೇಕು ನೀನು. ಸೊ 20 lakh ಡಿವೈಡ್ ಬೈ 30 lakh ಇಂಟು 255 ಮಾಡ್ಬೇಕು. ನಾನು ಇಂತ ತಗೊಂಡಿದ್ದೆ. ಸೊ ಹಂಗೆ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 170 ಬರುತ್ತೆ. ನಾವು 170 ಬಂದ್ರೆ ಟೋಟಲ್ ಕಾಸ್ಟ್ ಬಂದು ಎಷ್ಟು ಬರುತ್ತೆ? 425 ಬರುತ್ತೆ. ಅದ್ರ ಮೇಲೆ ನೀವು 25% ಪ್ರಾಫಿಟ್ ತೆಗೆದ್ರೆ 106 ಬರುತ್ತೆ. ಸೊ ಅಲ್ಲಿಗೆ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ? 531.25 ಬರುತ್ತೆ. So this will be your selling price. Is this concept clear? Yes, sir. Sir. Yes, sir. ಇನ್ನೊಂದ್ಸಲಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಇದನ್ನ. ಓಕೆ,
ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ಸ್ಕ್ರೀನು. ಓಕೆ, ಸೊ ನಾನು ಮಾಡ್ತಾ ಇರೋದು ಏನಪ್ಪ, ಪೇಂಟಿಂಗ್ ಚಾರ್ಜಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಸಿಚುವೇಶನ್ ಒನ್ ಏನಂತ ಹೇಳ್ತಾನೆ, ವಾಟ್ ಶುಡ್ ಬಿ ದ ಪೇಂಟಿಂಗ್ ಚಾರ್ಜಸ್ ಇಫ್ ಫಿಕ್ಸ್ಡ್ ಕಾಸ್ಟ್ ಆರ್ ಅಬ್ಸರ್ವ್ಡ್ ಆನ್ ದ ಬೇಸಿಸ್ ಆಫ್ ವೇರಿಯಬಲ್ ಕಾಸ್ಟ್ ಅಂಡ್ ಪ್ರಾಫಿಟ್ ಅಟ್ 25% ಆನ್ ಟೋಟಲ್ ಕಾಸ್ಟ್ ಅಂತ ಹೇಳೋಣ. ಸೊ ಇದ್ರಲ್ಲಿ ನಾನು ಏನ್ ಮಾಡ್ಬೇಕು ಇವಾಗ, ಫಸ್ಟ್ ವೇರಿಯಬಲ್ ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ನಾವು ವೇರಿಯಬಲ್ ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದಾಗ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ, ಮೆಟೀರಿಯಲ್ ತಗೊಳ್ಬೇಕು, ಲೇಬರ್ ತಗೊಳ್ಬೇಕು, ಮತ್ತೆ ವೇರಿಯಬಲ್ ಓವರ್ ಹೆಡ್ ತಗೋಬೇಕು. ಇನ್ಸ್ಟೆಡ್ ಆಫ್ ರೈಟಿಂಗ್ ಲೈಕ್ ದಿಸ್ ಐ ರೈಟ್ ವೇರಿಯಬಲ್ ಓವರ್ ಹೆಡ್ ಕಾಸ್ಟ್ ಅಂತ ಬರೀತೀನಿ ನಾನು. ಸೊ ಅದ್ರ ಪ್ರಕಾರ ಏನ್ ಮಾಡ್ತೀನಿ, ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ ಗೊತ್ತಾಯ್ತು ಮೆಟೀರಿಯಲ್ ಕಾಸ್ಟ್ 1 ಲೀಟರ್ ಬೇಕಾಗಿರೋದು ಅವ್ನಿಗೆ. ಸೊ 1 ಲೀಟರ್ಗೆ 15 ರೂಪಾಯಿ ಆಯ್ತು. ಡೈರೆಕ್ಟ್ ಲೇಬರ್ ಕಾಸ್ಟ್ 4 ಗಂಟೆ ಬೇಕು, 1 ಗಂಟೆಗೆ 20 ರೂಪಾಯಿ, ನನಗೆ 4 ಗಂಟೆಗೆ 80 ರೂಪಾಯಿ ಆಯ್ತು. ಅದಾದ್ಮೇಲೆ ವೇರಿಯಬಲ್ ಓವರ್ ಹೆಡ್ ಕಾಸ್ಟ್, ಸೊ 1 ಗಂಟೆಗೆ 40 ರೂಪಾಯಿ, ನನಗೆ 4 ಗಂಟೆಗೆ ಎಷ್ಟು ಬೇಕು, ಸೊ 160 ರೂಪಾಯಿ ಬೇಕು. ಸೊ ಟೋಟಲ್ ವೇರಿಯಬಲ್ ಕಾಸ್ಟ್ ಏನಾಯ್ತು, ಸೊ ಟೋಟಲ್ ವೇರಿಯಬಲ್ ಕಾಸ್ಟ್ ಎಷ್ಟು ಬಂತು, 255 ರೂಪಾಯಿ ಬಂತು. ಸೊ 255 ರೂಪಾಯಿ ಬಂದು ಇಲ್ಲಿ ಯುವರ್ ಟೋಟಲ್ ವೇರಿಯಬಲ್ ಕಾಸ್ಟ್. ಇದಕ್ಕೆ ನಾನು ಏನಪ್ಪ ಆಡ್ ಮಾಡ್ಬೇಕು ಇವಾಗ, ಫಿಕ್ಸ್ಡ್ ಕಾಸ್ಟ್ ನ ಆಡ್ ಮಾಡ್ಬೇಕು. ಸೊ ಫಿಕ್ಸ್ಡ್ ಕಾಸ್ಟ್ ನ ಹೆಂಗ್ ಕೇಳಿದಾನೆ ಅವನು, ಫಿಕ್ಸ್ಡ್ ಕಾಸ್ಟ್ ಏನು, ಫಿಕ್ಸ್ಡ್ ಕಾಸ್ಟ್ 2 ಲಕ್ಷ ಅಬ್ಸರ್ವ್ಡ್ ಆನ್ ದ ಬೇಸ್ ಆಫ್ ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾನೆ ಪ್ರಾಬ್ಲಮ್ ಅಲ್ಲಿ, 30 ಲಕ್ಷ ಕೊಟ್ಟಿದ್ದಾನೆ. ಅಂದ್ರೆ 2/3 ರೇಷಿಯೋದಲ್ಲಿ ಏನ್ ಮಾಡ್ಬೇಕು, ನೀನ್ ತಗೊಳ್ಬೇಕು. ಈ 250 ರೂಪಾಯಿ ಮೇಲೆ 2/3 ಮಾಡೋದು ಎಷ್ಟು ಬರುತ್ತೆ ನಿನಗೆ, 170 ಬರುತ್ತೆ. ಸೊ ದಟ್ ವಿಲ್ ಬಿ ಯುವರ್ ವಾಟ್ ಯು ಕಾಲ್ ಫಿಕ್ಸ್ಡ್ ಕಾಸ್ಟ್. ಸೊ ಇದಾದ್ಮೇಲೆ ಏನ್ ಮಾಡೋದು ನೀನು, ಸೊ ಟೋಟಲ್ ಮಾಡ್ಕೋ. ಸೊ ಟೋಟಲ್ ಮಾಡಿದಾಗ ಬರೋದು ಎಷ್ಟು, ನಿಂದು 425 ಬಂದು ನಿನ್ನ ಟೋಟಲ್ ಕಾಸ್ಟ್ ಆಗುತ್ತೆ. ಈ ಟೋಟಲ್ ಕಾಸ್ಟ್ ಗೆ ಏನ್ ಮಾಡೋದು ನೀನು, ಪ್ರಾಫಿಟ್ ನ ಆಡ್ ಮಾಡ್ಕೋಬೇಕು. ಪ್ರಾಫಿಟ್ ನ ಹೆಂಗೆ ಆಡ್ ಮಾಡ್ತೀಯ, 25% ಆನ್ ಟೋಟಲ್ ಕಾಸ್ಟ್ 106.5 ಬರುತ್ತೆ. ಸೊ 106.5 ಜೊತೆಗೆ ಏನ್ ಮಾಡ್ತೀಯ ಇವಾಗ, ಸೊ ನೀನು ನಿನ್ನ ಸೆಲ್ಲಿಂಗ್ ಪ್ರೈಸ್ ನ ಆಡ್ ಮಾಡ್ಕೋ. ಸೊ ಸೆಲ್ಲಿಂಗ್ ಪ್ರೈಸ್ ನ ಆಡ್ ಮಾಡಿದ್ರೆ, ಸಾರಿ ಏನು, ಪ್ರಾಫಿಟ್ ನ ಟೋಟಲ್ ಕಾಸ್ಟ್ ಜೊತೆಗೆ ಆಡ್ ಮಾಡಿದ್ರೆ ಏನ್ ಸಿಗುತ್ತೆ ನಿಮ್ಗೆ, ಏನ್ ಸಿಗುತ್ತೆ, ಸೊ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಸಿಗುತ್ತೆ. ಸೊ ದಿಸ್ ಇಸ್ ಹೌ ದ ಪೇಂಟಿಂಗ್ ಚಾರ್ಜಸ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಫಾರ್ ದ ಫಸ್ಟ್ ಸಿಚುವೇಶನ್. ನಾನು ಎರಡನೇ ಸಿಚುವೇಶನ್ ಬಗ್ಗೆ ಮಾತಾಡಿಲ್ಲ ಇನ್ನ, ಬರೀ ನಾನು ಫಸ್ಟ್ ಸಿಚುವೇಶನ್ ಬಗ್ಗೆ ಮಾತ್ರ ಮಾತಾಡಿದ್ದೀನಿ. ಸೊ ಫಸ್ಟ್ ಸಿಚುವೇಶನ್ ಪ್ರಕಾರ ಏನಾಯ್ತು, ನೀನು ಸೆಲ್ಲಿಂಗ್ ಪ್ರೈಸ್ ಅಥವಾ ಪೇಂಟಿಂಗ್ ಚಾರ್ಜ್ ಎಷ್ಟು ಫಿಕ್ಸ್ ಮಾಡ್ತೀಯಾ ಅಂತ ಅಂದ್ರೆ 531 ರೂಪಾಯಿ 25 ಪೈಸಾ ಏನ್ ಮಾಡ್ತೀಯಾ, ಫಿಕ್ಸ್ ಮಾಡ್ತೀಯ. ಇಸ್ ದಿಸ್ ಆನ್ಸರ್ ಇಸ್ ಕ್ಲಿಯರ್? Yes, sir. Solution is now. So what should be the painting charges? So if painted fixed cost observed on the basis of variable cost and profit at 25% ಅಂದ್ರೆ ಏನಾಗುತ್ತೆ, ಸೊ ನಿನ್ನ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ 531 ರೂಪಾಯಿ ಆಗುತ್ತೆ. ಸೊ ಇದು ನಿಮ್ಮ ಫಸ್ಟ್ ಕ್ವಶನ್ಗೆ ನೀವು ಮಾಡಬೇಕಾಗಿರುವಂತಹ ಆನ್ಸರ್. ಇದಾದ್ಮೇಲೆ ನಿಮ್ಗೆ ಸೆಕೆಂಡ್ ಕ್ವಶನ್ ಕೇಳಿದಾನೆ. ಏನಪ್ಪ ಸೆಕೆಂಡ್ ಕ್ವಶನ್, ಯಾರಾದ್ರೂ ಒಬ್ರು ಓದಕ್ಕಾಗತ್ತಾ? What should be the charges in case the paint material is limiting factor? Now, what should be the charges in case of paint material is a limiting factor? Now, situation B ಬಂತು. ಇಲ್ಲಿ ಏನೋ ಒಂದು ಕಾನ್ಸೆಪ್ಟ್ ಬಂದಿದೆ. ಏನಪ್ಪ ಅದು ಕಾನ್ಸೆಪ್ಟ್? ಏನದು? ಲಿಮಿಟಿಂಗ್ ಫ್ಯಾಕ್ಟರ್. ಲಿಮಿಟಿಂಗ್ ಫ್ಯಾಕ್ಟರ್. ಲಿಮಿಟಿಂಗ್ ಫ್ಯಾಕ್ಟರ್ ಬಂತು ಅಂದ ತಕ್ಷಣ ನೀವ್ ಏನ್ ಮಾಡ್ಬೇಕು ಹೇಳಿ? ಏನ್ ಮಾಡ್ಬೇಕು? ಕಾಂಟ್ರಿಬ್ಯೂಷನ್ ಪರ್ ಲಿಮಿಟಿಂಗ್ ಫ್ಯಾಕ್ಟರ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಯಾವತ್ತಷ್ಟು ಮರೆಯಕ್ ಹೋಗ್ಬೇಡಿ ಇದನ್ನ. ಸೊ ನೀವು ಮಾಡ್ಬೇಕಾಗಿರೋ ಕೆಲಸ ಏನು, ಕಾಂಟ್ರಿಬ್ಯೂಷನ್ ಪರ್ ಲಿಮಿಟಿಂಗ್ ಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆನಾ? ನಾ ಇಲ್ಲಿ ಲಿಮಿಟಿಂಗ್ ಫ್ಯಾಕ್ಟರ್ ಯಾವ್ದಪ್ಪ, ಯಾವ್ದು ಲಿಮಿಟಿಂಗ್ ಫ್ಯಾಕ್ಟರ್ ಕೊಟ್ಟಿರೋದು ಪ್ರಾಬ್ಲಮ್ ಅಲ್ಲಿ ಇವಾಗ? Materials. ಹೌದು. Materials. What should be the charges in case of paint material is a limiting factor ಅಂತ. ಸೊ ಅಲ್ಲಿ ಅರ್ಥ ಏನು, ಮೆಟೀರಿಯಲ್ ಇಸ್ ದ ಲಿಮಿಟಿಂಗ್ ಫ್ಯಾಕ್ಟರ್. ನಾ ಏನ್ ಮಾಡ್ಬೇಕು ನಾನು ಇವಾಗ, ಕಾಂಟ್ರಿಬ್ಯೂಷನ್ ಪರ್ ಲಿಮಿಟಿಂಗ್ ಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀನಿ ಕಾಂಟ್ರಿಬ್ಯೂಷನ್ ಪರ್ ಲಿಮಿಟಿಂಗ್ ಫ್ಯಾಕ್ಟರ್ ನ? ಲೆಟ್ ಸಿ ನಾವು. ಸೊ ನಿಮ್ಮ ಮೇನ್ ಪ್ರಾಬ್ಲಮ್ ನೋಡಿ, ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಟೋಟಲ್ ಜಾಬ್ ರೆವಿನ್ಯೂ ಎಷ್ಟಪ್ಪ ಕೊಟ್ಟಿದ್ದಾನೆ? ಜಾಬ್ ರೆವಿನ್ಯೂ ಎಷ್ಟು ಕೊಟ್ಟಿದ್ದಾನೆ ನೋಡಿ? 62,50,000.
62,50,000 ಕೊಟ್ಟಿದ್ದಾನೆ, ಸರಿನಾ? ನಾವು ಟೋಟಲ್ ವೇರಿಯಬಲ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾನಪ್ಪ? 30 lakhs. 30 lakhs ಕೊಟ್ಟಿದ್ದಾನೆ, ಸರಿನಾ? ಈಗ ಜಾಬ್ ರೆವಿನ್ಯೂ ಇಂದ ವೇರಿಯಬಲ್ ಕಾಸ್ಟ್ ಲೆಸ್ ಮಾಡಿದ್ರೆ ಏನ್ ಸಿಗುತ್ತೆ ನಿನಗೆ? ಜಾಬ್ ರೆವಿನ್ಯೂ ಅಥವಾ ಸೇಲ್ಸ್ ಇಂದ ಟೋಟಲ್ ವೇರಿಯಬಲ್ ಕಾಸ್ಟ್ ಲೆಸ್ ಮಾಡಿದ್ರೆ ಏನ್ ಸಿಗುತ್ತೆ? ಕಾಂಟ್ರಿಬ್ಯೂಷನ್ ಸಿಗುತ್ತೆ. Now this minus this, so 32,50,000 will be the contribution. ಈ ಕಾಂಟ್ರಿಬ್ಯೂಷನ್ 32,50,000 ಎಷ್ಟು ಲೀಟರ್ ಮೆಟೀರಿಯಲ್ಗೆ ಪ್ರಾಬ್ಲಮ್ ಅಲ್ಲಿ ಹೇಳಿರೋದು? 100 kiloliters. 100 kiloliters. 100 kiloliters ಅಂದ್ರೆ ನಮಗೆ ಗೊತ್ತಿದೆ ಎಷ್ಟಪ್ಪ? 1 liters ಅಂತ. ನಾವು ಕಾಂಟ್ರಿಬ್ಯೂಷನ್ ಪರ್ ಲಿಮಿಟಿಂಗ್ ಫ್ಯಾಕ್ಟರ್ ಏನಾಗುತ್ತೆ ಇವಾಗ? $32,50,000 divided by 1 lakh ಆಗುತ್ತೆ. ಸೊ ಅಲ್ಲಿಗೆ ನಿನ್ನ ಕಾಂಟ್ರಿಬ್ಯೂಷನ್ ಬಂದು ಎಷ್ಟಪ್ಪ? 32.5. 32.5. ಒಂದು ಇದನ್ನ ಮೊಪೆಡ್ ಅನ್ನ ಪೇಂಟ್ ಮಾಡೋದಕ್ಕೆ ಅವನಿಗೆ ಎಷ್ಟು ಲೀಟರ್ ಬೇಕು? ಮೆಟೀರಿಯಲ್ ಎಷ್ಟು ಬೇಕು? ಪೇಂಟ್ ಮೆಟೀರಿಯಲ್ 1 liter, sir. 1 ಲೀಟರ್. ಕಾಂಟ್ರಿಬ್ಯೂಷನ್ ಜೊತೆಗೆ ಏನ್ ಮಾಡಿ? ಮಲ್ಟಿಪ್ಲೈ ಮಾಡಿ. $1 liter. Now, so total contribution required ಎಷ್ಟಾಗುತ್ತೆ? Is multiplied by, sorry, this multiplied by 1. ಸೊ ಅಲ್ಲಿಗೆ ಎಷ್ಟು ಬರುತ್ತೆ? 32.5 ಬರುತ್ತೆ. ಸೊ ನೀನ್ ಎಷ್ಟು ರಿಕವರಿ ಮಾಡ್ಕೋಬೇಕಪ್ಪ ಇವಾಗ? ಟೋಟಲ್ ಕಾಂಟ್ರಿಬ್ಯೂಷನ್ ಎಷ್ಟು ರಿಕವರಿ ಮಾಡ್ಕೋಬೇಕು? 32.5. 32.5. ಇಲ್ಲಿ ಆಲ್ರೆಡಿ ವೇರಿಯಬಲ್ ಕಾಸ್ಟ್ ನೀವು ಹಿಂದಿನ ಪ್ರಾಬ್ಲಮ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಮತ್ತೆ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು ಇವಾಗ ನೀವು? ಕಾಂಟ್ರಿಬ್ಯೂಷನ್ ಆಡ್ ಮಾಡ್ಕೊಳ್ಳಿ. ಅದನ್ನ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೀವಿ. ಎಷ್ಟು? 32.5 rupees ಅಂತ. ಸೊ ಜಸ್ಟ್ ಆಡ್ ಮಾಡ್ಕೊಳ್ಳಿ, ನಿಮ್ಗೆ ಸಿಗೋದೇ ಏನು? ಸೆಲ್ಲಿಂಗ್ ಪ್ರೈಸ್. ಪೇಂಟಿಂಗ್ ಚಾರ್ಜಸ್ this is equal to 287.5. So this will be your answer for the second question. Hope is this clear? Yes, sir. ನೋಡಿ ಏನ್ ಮಾಡಿದೆ ನಾನು, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗ್ಬಿಡಿ. ಸೊ ನಾನು ಮಾಡಿದ ಕೆಲಸ ಇಷ್ಟೇನೆ. ಫಸ್ಟ್ ವೇರಿಯಬಲ್ ಕಾಸ್ಟ್ ಆಸ್ ಇಟ್ ಈಸ್ ಇದೆ, ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಕ್ಕೆ ಹೋಗ್ಲಿಲ್ಲ. ನಾನು ಅದನ್ನ ಆಸ್ ಇಟ್ ಈಸ್ ಹಂಗೆ ಇಟ್ಕೊಂಡೆ. ನನಗ್ ಬೇಕಾಗಿದ್ದೇನೋ ಕಾಂಟ್ರಿಬ್ಯೂಷನ್ ಪರ್ ಲಿಮಿಟಿಂಗ್ ಫ್ಯಾಕ್ಟರ್ ನನಗೆ ಬೇಕಾಗಿದ್ದು. ಸೊ ಅದಕ್ಕೋಸ್ಕರ ಏನ್ ಮಾಡಿದೆ? ಇಲ್ಲೊಂದು ಬೇರೆ ಕೆಲಸ ಮಾಡಿದೆ. ಏನು? ನನಗೆ ಗೊತ್ತಿತ್ತು ಏನಂತ. ಸೊ ಕಾಂಟ್ರಿಬ್ಯೂಷನ್ ಲಿಮಿಟಿಂಗ್ ಫ್ಯಾಕ್ಟರ್ ಆಗೋದಕ್ಕೆ ಮೇನ್ ಕಾರಣ ಯಾವುದು ಅಂತ ಅಂದ್ರೆ ಮೆಟೀರಿಯಲ್ ಲಿಮಿಟಿಂಗ್ ಫ್ಯಾಕ್ಟರ್ ಆಗಿರೋದು. ಸೊ ಮೆಟೀರಿಯಲ್ ಲಿಮಿಟಿಂಗ್ ಫ್ಯಾಕ್ಟರ್ ಆಗಿರೋದ್ರಿಂದ ನಾನು ಈ ಕಾಂಟ್ರಿಬ್ಯೂಷನ್ ಪರ್ ಮೆಟೀರಿಯಲ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಏನ್ ಮಾಡಿದೆ ನಾನು? ಈ ಒಂದು ಕಾಂಟ್ರಿಬ್ಯೂಷನ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡೆ. ಹೆಂಗೆ? ಪ್ರಾಬ್ಲಮ್ ಅಲ್ಲಿ ಟೋಟಲ್ ಜಾಬ್ ರೆವಿನ್ಯೂ ಕೊಟ್ಟಿದ್ದ 62,50,000, ವೇರಿಯಬಲ್ ಕಾಸ್ಟ್ ಲೆಸ್ ಮಾಡ್ಕೊಂಡೆ. ಸೊ ನನಗೆ ಕಾಂಟ್ರಿಬ್ಯೂಷನ್ ಸಿಕ್ತು. ಇದಾದ್ಮೇಲೆ ಪರ್ ಲಿಮಿಟಿಂಗ್ ಫ್ಯಾಕ್ಟರ್ ತಗೋಬೇಕು. ಪೇಂಟ್ ಮೆಟೀರಿಯಲ್ ಪರ್ ಲಿಮಿಟಿಂಗ್ ಫ್ಯಾಕ್ಟರ್. ಸೊ ಅದೆಷ್ಟಿದೆ? 1 lakh liters ಇದೆ. ಸೊ ಪರ್ ಲೀಟರ್ಗೆ ಎಷ್ಟು ರಿಕವರಿ ಮಾಡ್ಕೋಬೇಕು? 32.5. ಈ ಪ್ರಾಬ್ಲಮ್ ಅಲ್ಲಿ ಒಂದು ಮೊಪೆಡ್ ನ ಪೇಂಟ್ ಮಾಡೋದಕ್ಕೆ ಬೇಕಾಗಿರೋದು 1 ಲೀಟರ್. ಸೊ ಜಸ್ಟ್ ನಾನು ಏನ್ ಮಾಡಿದೆ? ಮಲ್ಟಿಪ್ಲೈ ಮಾಡಿದೆ. 32.5 ಬಂತು. ಈ ವ್ಯಾಲ್ಯೂನ ತಗೊಂಡು ಏನ್ ಮಾಡಿದೆ? ನಾನು ಆ ಜಾಗಕ್ಕೆ ಹಾಕಿದೆ. ಸೊ ಐ ಗಾಟ್ ದ ಪೇಂಟಿಂಗ್ ಚಾರ್ಜಸ್. ಹೌ ಮಚ್? 287.5. ನಿಮ್ಮ ಫಸ್ಟ್ ಸಿಚುವೇಶನ್ ಅಲ್ಲಿ ಬಂದಿದ್ದು ಎಷ್ಟು? ಪೇಂಟಿಂಗ್ ಚಾರ್ಜಸ್ 531.25. ಸೆಕೆಂಡ್ ಸಿಚುವೇಶನ್ ಅಲ್ಲಿ ಬಂದಿದ್ದ ಪೇಂಟಿಂಗ್ ಚಾರ್ಜಸ್ ಎಷ್ಟು? 287.5. ಕ್ಲಿಯರ್? ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ ನಿಮ್ಗೆ? Yes, sir. Yes, sir. Yes, sir. I'll go to the last situation. ಇನ್ ಒಂದೇ ಸಿಚುವೇಶನ್ ಇರೋದು ನಿಮ್ಗೆ. ಸೊ ಈ ಸಿಚುವೇಶನ್ ಏನು ಅಂತ ಮೂರನೇ ಕ್ವಶನ್ ನೋಡಿ. ಏನ್ ಕೊಟ್ಟಿದ್ದಾರಪ್ಪ ಮೂರನೇ ಕ್ವಶನ್ ನೋಡಿ. What should be the charges in case the skilled labor is limiting factor?
ಪ್ರಾಬ್ಲಮ್ ಅಲ್ಲಿ ಏನಂದ, ಏನೋ ಪೇಂಟಿಂಗ್ ಮೆಟೀರಿಯಲ್ ಲಿಮಿಟಿಂಗ್ ಫ್ಯಾಕ್ಟರ್ ಅಂದ. ಇಲ್ಲೇನಂತಾನೆ ಸ್ಕಿಲ್ಡ್ ಲೇಬರ್ ಲಿಮಿಟಿಂಗ್ ಫ್ಯಾಕ್ಟರ್ ಅಂತಾನೆ. ನಾನು ಏನು ಮಾಡಲ್ಲ, ಸೇಮ್ ನಾನು ಇವಾಗ ಅಲ್ಲಿ ಏನ್ ಮಾಡಿದ್ನೋ ಜಸ್ಟ್ ಕಾಪಿ ಪೇಸ್ಟ್ ಮಾಡ್ಕೊಳ್ತೀನಿ. ಬಟ್ ಆದ್ರೆ ಇಲ್ಲಿ ಮಾಡ್ಬೇಕಾಗಿರೋ ಕೆಲಸ ಏನು, ಇಲ್ಲಿ ಮೆಟೀರಿಯಲ್ ಅಲ್ಲ ಲಿಮಿಟಿಂಗ್ ಫ್ಯಾಕ್ಟರ್ ಆಗಿರೋದು. ಇಲ್ಲಿ ಯಾವ್ದಪ್ಪ ಲಿಮಿಟಿಂಗ್ ಫ್ಯಾಕ್ಟರ್ ಆಗಿರೋದು? ಡೈರೆಕ್ಟ್ ಲೇಬರ್ ಲಿಮಿಟಿಂಗ್ ಫ್ಯಾಕ್ಟರ್. ಕಾಂಟ್ರಿಬ್ಯೂಷನ್ ಸೇಮ್ ಆಸ್ ಇಟ್ ಈಸ್ ಇರುತ್ತೆ, ಏನು ಚೇಂಜ್ ಆಗಲ್ಲ. ಬಟ್ ಆದ್ರೆ ಇಲ್ಲಿ ಮೆಟೀರಿಯಲ್ ಜಾಗದಲ್ಲಿ ನಾನು ಏನ್ ಮಾಡ್ತೀನಿ, ಡೈರೆಕ್ಟ್ ಲೇಬರ್ ತಗೊಳ್ತೀನಿ. ಎಷ್ಟಪ್ಪ ಟೋಟಲ್ ಲೇಬರ್ ಅವರ್ಸ್ ಇರೋದು? 25,000 hours. 25,000 hours. So 25,000 hours ಅಲ್ವಾ? ಹಾ, ಓಕೆ. ನಾವು ಪರ್ ಕಾಂಟ್ರಿಬ್ಯೂಷನ್ ಪರ್ ಲಿಮಿಟಿಂಗ್ ಫ್ಯಾಕ್ಟರ್ ಎಷ್ಟು ಬರುತ್ತೆ? 32,50,000 ಡಿವೈಡ್ ಬೈ 25,000 ಅಂದ್ರೆ 130 ರೂಪಾಯಿ ಬರುತ್ತೆ. ಇಲ್ಲಿ ಒಂದು ಮೊಪೆಡ್ ಅನ್ನ ಪೇಂಟ್ ಮಾಡೋದಕ್ಕೆ ಎಷ್ಟಪ್ಪ ಲೇಬರ್ ಅವರ್ಸ್ ಬೇಕಾಗಿರೋದು ನನಗೆ? 4 hours. 4 hours, sir. ಸೊ ಈಗ ನಾನು ಟೋಟಲ್ ಕಾಂಟ್ರಿಬ್ಯೂಷನ್ ರಿಕವರಿ ಮಾಡ್ಕೋಬೇಕಾಗಿರೋದು ಎಷ್ಟು? 520 ರೂಪಾಯಿ ಕಾಂಟ್ರಿಬ್ಯೂಷನ್ ರಿಕವರಿ ಮಾಡ್ಕೋಬೇಕಾಗಿರೋದು. ಸೇಮ್ ನಾನು ಏನ್ ಮಾಡ್ತೀನಿ, ಈ ಜಾಗ ತಗೊಂಡೋಗಿ ಹಾಕ್ತೀನಿ. ಎಷ್ಟನ್ನ? 520ನ. ಸೊ ನೋಡಿ, ಇವಾಗ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು? ಪೇಂಟಿಂಗ್ ಚಾರ್ಜಸ್ ಎಷ್ಟಾಯ್ತು? 775. ವೇರಿಯಬಲ್ ಕಾಸ್ಟ್ 255 ರೂಪಾಯಿ ಹಾಗೆ ಇದೆ. ನಾನು ವೇರಿಯಬಲ್ ಕಾಸ್ಟ್ಗೆ ನಾನು ಏನನ್ನ ಆಡ್ ಮಾಡಬೇಕು? ಸೆಲ್ಲಿಂಗ್ ಪ್ರೈಸ್ ಸೆಟ್ ಆಗಬೇಕು ಅಂದ್ರೆ ಕಾಂಟ್ರಿಬ್ಯೂಷನ್ ಆಡ್ ಮಾಡಬೇಕು. ಸೊ ಕಾಂಟ್ರಿಬ್ಯೂಷನ್ ಬಂದು 520 ರೂಪಾಯಿ ಕ್ಯಾಲ್ಕುಲೇಟ್ ಮಾಡಿದೆ ಲೇಬರ್ ಲಿಮಿಟಿಂಗ್ ಫ್ಯಾಕ್ಟರ್ ಇದ್ದಾಗ. ಸೊ ನಾನು ಏನ್ ಮಾಡಿದೆ, 520 ರೂಪಾಯಿ ಏನಾಯ್ತು ಕಾಂಟ್ರಿಬ್ಯೂಷನ್ ರಿಕವರಿ ಮಾಡ್ಕೋಬೇಕು. ಸೊ ಟೋಟಲ್ ಪೇಂಟಿಂಗ್ ಚಾರ್ಜಸ್ ಬಂದು ಎಷ್ಟಾಯ್ತು? 775 ರೂಪಾಯಿ ಆಯ್ತು. ನಾವು ಸಿ ದ 3 ಸಿಚುವೇಶನ್ಸ್. ನಾವು ಸಿಚುವೇಶನ್ 1, ಸಿಚುವೇಶನ್ ಎ ಎಷ್ಟಪ್ಪ ನಮಗೆ ಪ್ರೈಸ್ ಸಿಕ್ಕಿದ್ದು? ಐ ಥಿಂಕ್ 287.5 ಅನ್ಸುತ್ತೆ. ಸಿಚುವೇಶನ್ ಬಿ ಎಷ್ಟಪ್ಪ? ಸಾರಿ, ಒಂದೇ ನಿಮಿಷ ಚೆಕ್ ಮಾಡೋಣ. ಹಾ, 531.25 ಅಲ್ವಾ? ಓಕೆ, 531.25. ಸಿಚುವೇಶನ್ ಸಿ ಎಷ್ಟಪ್ಪ ಇವಾಗ ಬಂದಿದ್ದು? 775. ಸರಿನಾ? 3 ಸಿಚುವೇಶನ್ ಬಂತು. 3 ಸಿಚುವೇಶನ್ ಅಲ್ಲೂ ಸಹ ಸೊ ನನಗೆ ಒಂದರಲ್ಲಿ 531 ರೂಪಾಯಿ ಬಂದಿದೆ, ಇನ್ನೊಂದರಲ್ಲಿ 287 ಬಂದಿದೆ, ಇನ್ನೊಂದರಲ್ಲಿ 775 ಬಂದಿದೆ. ಸರಿನಾ? ಸರಿನಾ? Yes, sir. Yes, sir. 4ನೇ ಕ್ವಶನ್ ಏನೋ ಕೇಳಿದರೆ, ಓದಿ ಒಂಚೂರು. 4ನೇ ಕ್ವಶನ್ ಏನೋ ಕೇಳಿದ್ದಾರೆ, ಏನ್ ನೋಡಿ. Which price out of above 3 would you recommend to the customer and why? ಈಗ 3ರಲ್ಲಿ ಯಾವ ರೇಟ್ ನ ನೀವು ಫಿಕ್ಸ್ ಮಾಡ್ತೀರಾ ಹೇಳಿ ನನಗೆ. ಈ 3ರಲ್ಲಿ ಯಾವ ರೇಟ್ ನ ಫಿಕ್ಸ್ ಮಾಡಿದ್ರೆ, ಈಗ ಅಸ್ಯೂಮ್ ದಟ್ ನೀವೆಲ್ಲರೂ ಈ ಲ್ಯಾಕ್ವೇರ್ ಪೇಂಟರ್ಸ್ ಅಂತ ನೀವು ಅನ್ಕೊಳ್ಳಿ, ಆಯ್ತಾ? ಈಗ ನೀವು ಪ್ರೈಸ್ ನ ಫಿಕ್ಸ್ ಮಾಡ್ಬೇಕು. ಯಾವ ಪ್ರೈಸ್ ನ ಫಿಕ್ಸ್ ಮಾಡ್ತೀರಾ ಹೇಳಿ ಇವಾಗ? ಒಂದು 531 ರೂಪಾಯಿ ಇದೆ, ಇನ್ನೊಂದು 287 ರೂಪಾಯಿ ಇದೆ, ಇನ್ನೊಂದು 775 ರೂಪಾಯಿ ಇದೆ. ಈ 3ರಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡ್ತೀರಾ ನೀವು? ಸಿ. ಯಾರು ಹೇಳಿದ್ದು ಸಿ ಅಂತ? ಯಾಕೆ? ರೀಸನ್ ಹೇಳಿ. ಆಕ್ಚುಲಿ ನೀವು ಹೇಳಿದ ಆನ್ಸರ್ ಕರೆಕ್ಟ್, ಬಟ್ ರೀಸನ್ ಬೇಕು ಯಾಕೆ ಅಂತ. ಪ್ರೈಸ್ ಜಾಸ್ತಿ ಇದೆ ಸರ್. ಪ್ರೈಸ್ ಜಾಸ್ತಿ ಇದೆ, ಜಾಸ್ತಿ ದುಡ್ಡು ಮಾಡ್ಕೊಬಿಡ್ಬೋದು ಅಂತನಾ? ಬಟ್ ಒಂದ್ ಸಿಚುವೇಶನ್ ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಕ್ವಶನ್ ಅಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾನೆ. ಏನ್ ಗೊತ್ತಾ? ಅ ಕಸ್ಟಮರ್ ವಾಂಟ್ಸ್ ಟು ಗೆಟ್ ಹಿಸ್ ಮೊಪೆಡ್ ಪೇಂಟೆಡ್ ಅರ್ಜೆಂಟ್ಲಿ ಅಂತೆ. ಅರ್ಜೆಂಟ್ಲಿ ಅಂದ್ರೆ ಅರ್ಥ ಏನು? ಅವ್ರಿಗೆ ಬೇಗ ಬೇಕು ಸರ್ ಕಸ್ಟಮರ್ಗೆ ಅಂತ. ಕಸ್ಟಮರ್ಗೆ ಬೇಗ ರಿಕ್ವೈರ್ಮೆಂಟ್ ಇದೆ. ಒಂದು ಅಬ್ಸರ್ವ್ ಮಾಡಿ ನೀವು ಯಾವಾಗ್ಲೂ ಅಷ್ಟೇ, ಅವನಿಗೆ ಅವಶ್ಯಕತೆ ಜಾಸ್ತಿ ಇದೆ, ಬೇಗ ಬೇಕು ಅಂತ ಅಂದಾಗ ಆಬ್ವಿಯಸ್ಲಿ ನೀವು ರೇಟ್ ಹೇಳ್ತಿರೋ ಆ ರೇಟಲ್ಲಿ ಕೊಡ್ತಿರೋ, ಇಸ್ಕೊತಾನ ಇಲ್ವಾ? Yes, sir. Obviously, that is what the answer for the second question. No, for fourth question.
5th ಕ್ವಶನ್ ಓದಿ ಯಾರಾದ್ರೂ ಒಬ್ರು. ಫಿಫ್ತ್ ಕ್ವಶನ್ ನೋಡಿ ಏನ್ ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ Your ಫಿಫ್ತ್ ಕ್ವಶನ್? answer to D about differ if the customer has no urgency. ಅಕಸ್ಮಾತ್ ಅವ್ನಿಗೆ ಅರ್ಜೆನ್ಸಿ ಇಲ್ಲ ಅಂತ ಅನ್ಕೊಳ್ಳಿ, ಅರ್ಜೆಂಟ್ ರಿಕ್ವೈರ್ಮೆಂಟ್ ಏನಿಲ್ಲಪ್ಪ ನಿಮ್ಗೆ ಯಾವಾಗ ಬೇಕು ಅವಾಗ ಕೊಡು ಅಂತ ಅಂತಾನೆ ಅಂತ ಅನ್ಕೊಂಬಿಡಿ. ಅವಾಗ ಈ ಮೂರಲ್ಲಿ ಯಾವ್ದನ್ನ ಫಿಕ್ಸ್ ಮಾಡ್ತೀರಾ? $287.5. ಓಕೆ, ಸೊ ಈ ಸಿಚುವೇಶನ್ ಅಲ್ಲಿ ನೀವು 287.5 ಅಂತ ಹೇಳೋದಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ದ ಪರ್ಟಿಕ್ಯುಲರ್ ಟೈಮ್ ಕಂಡೀಷನ್ ಏನಿದೆಯಲ್ಲ ಅದ್ರ ಮೇಲೆ ಏನಾಗುತ್ತೆ ಡಿಪೆಂಡ್ ಆಗುತ್ತೆ. ಐದರ್ ನಿಮ್ಗೆ ಶಾರ್ಟೇಜ್ ಏನಾದ್ರೂ ಮೆಟೀರಿಯಲ್ ಇತ್ತು ಅಂತ ಅಂದ್ರೆ ಏನ್ ಮಾಡ್ತೀರಾ, 287 ಅಲ್ಲೇ ಫಿಕ್ಸ್ ಮಾಡ್ತೀರಾ. ಅಕಸ್ಮಾತ್ ಏನು ಶಾರ್ಟೇಜ್ ಇಲ್ಲ ಅಂತ ಅಂದ್ರೆ ಏನ್ ಮಾಡ್ತೀರಾ, 531 rupees ನ ಫಿಕ್ಸ್ ಮಾಡ್ಬಿಟ್ಟು ಏನ್ ಮಾಡ್ತೀರಾ, ಸೇಲ್ ಮಾಡ್ತೀರಾ. ಸೊ ಈ ತರ ನೀವು ಏನ್ ಮಾಡ್ಬೇಕು, ಈ 5 ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡ್ಬೇಕು. ಹೋಪ್ ಇಸ್ ದಿಸ್ ಕ್ಲಿಯರ್ ಟು ಆಲ್ ಆಫ್ ಯು? Yes, sir. ಸೊ ಇವತ್ತಿನ ಅಸೈನ್ಮೆಂಟ್ ಇದು 2 ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನ ನೀವು ಬರೆದು ಸಬ್ಮಿಟ್ ಮಾಡಬೇಕು. ರಿಮೆಂಬರ್ ಒನ್ ಥಿಂಗ್, ಈ ತರ ಪ್ರಾಬ್ಲಮ್ಸ್ ಜಾಸ್ತಿ ಎಕ್ಸಾಮ್ಸ್ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಸೊ ನೀವೆಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಒಳ್ಳೇದು. ಸೊ ಅದರಿಂದ ನೀವು ಆನ್ಸರ್ ಮಾಡಬೇಕಾದಾಗ ಈ ನಾನು ಏನ್ ವಿಡಿಯೋ ಕಳಿಸ್ತೀನಿ ಅಪ್ಲೋಡ್ ಆಗುತ್ತಲ್ಲ ಅದನ್ನ ನೀಟಾಗಿ ನೋಡಿ ಅರ್ಥ ಮಾಡ್ಕೊಂಡು ಏನ್ ಮಾಡಿ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನ, ಪ್ರಾಬ್ಲಮ್ ನಂಬರ್ 13 ಮತ್ತೆ ಪ್ರಾಬ್ಲಮ್ ನಂಬರ್ 14ಗೆ ಸೊಲ್ಯೂಷನ್ ಅನ್ನ ಬರೆದು ಅಸೈನ್ಮೆಂಟ್ ನ ಸಬ್ಮಿಟ್ ಮಾಡಿ. ಸರಿನಾ? Okay, sir. Yes, sir. ಐ ಥಿಂಕ್ ಯಾರಾದ್ರೂ 3 ಜನ ಅಬ್ಸೆಂಟ್ ಇರೋದು ಒಂಚೂರು ಹೇಳ್ಬಿಡಿ, ಅಟೆಂಡೆನ್ಸ್ ಹಾಕೊಂಡ್ಬಿಡ್ತೀನಿ. ಸರ್ ಪೂಜಾ UM. ಪೂಜಾ UM, ಆಮೇಲೆ ಲಕ್ಷ್ಮಿ ಸರ್. ಲಕ್ಷ್ಮಿ, ಆಮೇಲೆ Ramya. ಯಾರು? Ramya, sir. ಓಕೆ, ಆಮೇಲೆ Bhumika. ಭೂಮಿಕಾ. ಓಕೆ, ಸೊ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿ. ವಿಲ್ ಕ್ಯಾಚ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಸರ್ ಎಷ್ಟು ಗಂಟೆ ಒಳಗಡೆ? ನಾಳೆ ಸಂಜೆ ಒಳಗಡೆ ಸಬ್ಮಿಟ್ ಮಾಡಿ, ತೊಂದರೆ ಇಲ್ಲ. ಥ್ಯಾಂಕ್ ಯು. Thank you, sir.